ಹಾಯ್ ಫ್ರೆಂಡ್ಸ್, ಈ ಪ್ರಪಂಚದಲ್ಲಿ ನಾವು ಯಾರನ್ನ ಶ್ರೇಷ್ಠವಾಗಿ ನೋಡಿದ್ರು ನೋಡದೆ ಹೋದ್ರು ಸರಿ, ನಮ್ಮನ್ನ ಹುಟ್ಟಿಸಿರೋ ನಮ್ಮ ತಂದೆ ತಾಯಿನ ಮಾತ್ರ ನಾವು ಶ್ರೇಷ್ಠವಾಗಿ ನೋಡ್ತೀವಿ. ಯಾಕಂದ್ರೆ ಒಬ್ಬ ಮನುಷ್ಯ ಭೂಮಿ ಮೇಲೆ ಬರೋಕೆ ಕಾರಣ ತಂದೆ ತಾಯಿನೇ ಆಗಿರೋದ್ರಿಂದ. ಹಾಗೆ ಈ ಭೂಮಿ ಮೇಲೆ ಒಂದು ಚಿಕ್ಕ ಗಿಡಗಳಿಂದ ಹಿಡಿದು ಕ್ರಿಮಿ ಕೀಟಗಳವರೆಗೂ ಪ್ರತಿ ಜೀವಕ್ಕೆ ಹುಟ್ಟು ಅನ್ನೋದು ಇದೆ. ಹಾಗಾದ್ರೆ ಜನನ ಇರೋಕೆ ಕಾರಣ ಜನನ ನೀಡೋರು ಇದ್ದಾರೆ ಅನ್ನೋದ್ರಿಂದ ಜನನ ಅನ್ನೋದು ಇದೆ. ಅಂದ್ರೆ ತಂದೆ ತಾಯಿ ಇರೋದ್ರಿಂದ ಮನುಷ್ಯರು ಹುಟ್ಟಿದ್ದಾರೆ. ಹಾಗೆ ಜಂತುಗಳಿಗೆ ತಮಗಂತ ಜನ್ಮ ನೀಡೋ ಜೀವಿಗಳಿರುತ್ತೆ. ಇದು ಪ್ರಕೃತಿಯ ಧರ್ಮ. ಇದನ್ನ ಯಾರು ಇಲ್ಲ ಅನ್ನಲ್ಲ. ಯಾಕಂದ್ರೆ ತಂದೆ ತಾಯಿ ಇಲ್ಲದೆ ಯಾವ ಜೀವಿನೂ ಈ ಲೋಕಕ್ಕೆ ಬಂದಿಲ್ಲ. ಜೀವ ಪದಾರ್ಥಗಳಿಗೆ ಹೇಗೆ ಜನ್ಮ ನೀಡೋರು ಇರ್ತಾರೋ ಹಾಗೆ ಇಷ್ಟು ದೊಡ್ಡ ವಿಶ್ವ ಹುಟ್ಟಿದೆ ಅಂದ್ರೆ ಅದಕ್ಕೆ ಖಚಿತವಾಗ್ಲೂ ಹುಟ್ಟಿಸಿರೋನು ಒಬ್ಬ ತಪ್ಪದೆ ಇರಲೇಬೇಕು. ಹಾಗಾದ್ರೆ ಜೀವಿಗಳು ಹುಟ್ಟೋಕೆ ಹುಟ್ಟಿಸಿರೋರು ಇರೋ ಹಾಗೆ ವಿಶ್ವ ಹುಟ್ಟೋಕೆ ನಿಜವಾಗ್ಲೂ ಸೃಷ್ಟಿಕರ್ತ ಇರಲೇಬೇಕು ಅಲ್ವಾ ಅನ್ನೋದು ಈ ಪ್ರಪಂಚದಲ್ಲಿರೋ ಬಿಗ್ಗೆಸ್ಟ್ ಕ್ವೆಶ್ಚನ್. ಆ್ಯಂಡ್ ಈ ಪ್ರಶ್ನೆಗೆ ಉತ್ತರದ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಡಿಸ್ಕ್ಲೇಮರ್ ಏನಂದ್ರೆ, ಪ್ರಪಂಚದಲ್ಲಿರೋ ಫಿಲಾಸಫಿಗಳು ಇದ್ರ ಬಗ್ಗೆ ಏನು ಹೇಳ್ತಿದೆ, ಹಾಗೆ ಮತಗಳು ಏನು ಹೇಳ್ತಿದೆ, ಸೈನ್ಸ್ ಏನು ಹೇಳ್ತಿದೆ ಅಂತ ಕಂಪೇರ್ ಮಾಡ್ತಾ ಮಾತಾಡೋಣ. ಆದರೆ ಇಲ್ಲಿ ಫಿಲಾಸಫಿನ ಆಗಲಿ ಮತನ ಆಗಲಿ ಇಲ್ಲ ಸೈನ್ಸ್ನ ಆಗಲಿ ಯಾರು ಇದರಲ್ಲಿ ಒಂದು ಸೈಡ್ನ ಮಾತ್ರ ತಗೊಂಡು ವಿಡಿಯೋನ ನೋಡಬೇಡಿ. ಕೇವಲ ಒಬ್ಬ ಆದಿ ಮಾನವನಿಗೆ ಆವಾಗಲೇ ಕ್ಲಾರಿಟಿ ಬಂದರೆ ನಿಜವಾಗ್ಲೂ ಯಾವ ರೀತಿಯ ಆನ್ಸರ್ಸ್ನ ತಗೊಳ್ತಾನೋ ಆ ರೀತಿ ಈ ವಿಡಿಯೋನ ನೋಡಿ. ಯಾಕಂದರೆ ಫಾರ್ ಎಕ್ಸಾಂಪಲ್ ಶಿಲಾಯುಗದ ಆದಿ ಮಾನವನಿಗೆ ಆವಾಗಲೇ ಇಂಟೆಲಿಜೆನ್ಸ್ ಬಂದರೆ ಆ ಮನುಷ್ಯ ನಮ್ಮ ಥರ ಮತಗಳಲ್ಲಿ ಹುಟ್ಟಿ ಮತದಲ್ಲಿನ ವಿಷಯಗಳು, ಕಥೆಗಳು, ನಂಬಿಕೆಗಳು, ಸಂಪ್ರದಾಯಗಳು ಯಾವುದು ಗೊತ್ತಿಲ್ಲದೆ ಡೈರೆಕ್ಟಾಗಿ ಇಂಟೆಲಿಜೆನ್ಸ್ನ ಹೊಂದುತ್ತಾನೆ ಅಂತ ಇಟ್ಕೊಳ್ಳಿ. ಆದ್ದರಿಂದ ಮತದ ಒಂದು ಇನ್ಫ್ಲೂಯೆನ್ಸ್ ಅವನ ಮೇಲೆ ಇರಲ್ಲ. ಸೊ ಮತ ಹೇಳೋ ವಿಷಯಗಳನ್ನ ಅನ್ಬಯಾಸ್ಡ್ ಆಗಿನೇ ನೋಡ್ತಾನೆ. ಹಾಗೆ ಫಿಲಾಸಫಿ ಅನ್ನೋದು ಒಬ್ಬ ಮನುಷ್ಯ ತನ್ನ ಜೀವನ ಪ್ರಯಾಣದಲ್ಲಿ ನೋಡೋ ಕಷ್ಟಗಳು, ಸುಖಗಳು, ಅವುಗಳಿಂದ ಕಲ್ತ್ಕೊಂಡ ಪಾಠಗಳು, ಅವು ನಮ್ಮನ್ನ ಎಲ್ಲಿಂದ ಎಲ್ಲಿವರೆಗೂ ಕರ್ಕೊಂಡು ಬಂದಿದೆ, ಅದರಿಂದ ಲಾಸ್ಟಲ್ಲಿ ಮನುಷ್ಯ ಏನು ಸಾಧಿಸ್ದ ಅನ್ನೋ ಆಲೋಚನೆನೇ ಫಿಲಾಸಫಿ ಆಗುತ್ತೆ. ಆದ್ರಿಂದ ಅವಾಗಲೇ ಇಂಟೆಲಿಜೆನ್ಸ್ ಬಂದ ಆದಿ ಮಾನವನಿಗೆ ಚರಿತ್ರೆ ಗೊತ್ತಿಲ್ಲ. ಅನುಭವಗಳಾಗಲಿ, ಸಮಾಜ ಮನುಷ್ಯ ಮಧ್ಯೆ ಯುದ್ಧಗಳು, ಕೋರಿಕೆಗಳು, ರಾಜಕೀಯ ಪಿತೂರಿಗಳು ಇದ್ಯಾವುದು ಗೊತ್ತಿಲ್ಲ. ಹಾಗಾಗಿ ಆದಿ ಮಾನವನು ಫಿಲಾಸಫಿನ ಕೂಡ ಅನ್ಬಯಾಸ್ಡ್ ಆಗಿನೇ ನೋಡ್ತಾನೆ. ಇನ್ನು ಸೈನ್ಸ್ನ ವಿಷಯಕ್ಕೆ ಬಂದರೆ, ಸೈನ್ಸ್ ಅನ್ನೋದು ಕಾನ್ಸ್ಟೆಂಟ್ ಆಗಿ ಬದಲಾಗ್ತಾ ಬರೋ ನಿಜದ ಥರ. ಅಂದರೆ ಸೈನ್ಸಲ್ಲಿ ಕಂಡುಹಿಡಿಯೋ ವಿಷಯಗಳು ಯಾವಾಗಲೂ ನಿಜವಾಗೇ ಉಳಿದೋಗುತ್ತೆ ಅಂತ ಅಂದ್ಕೊಳ್ಬಾರ್ದು. ಎಕ್ಸಾಂಪಲ್ಗೆ ಭೂಮಿಗೆ ಗುರುತ್ವಾಕರ್ಷಣೆ ಶಕ್ತಿ ಇರುತ್ತೆ ಅನ್ನೋದು ಒಂದು ಶತಮಾನ ಎಷ್ಟೆಲ್ಲ ನಂಬ್ತೋ ಅದೇ ಗುರುತ್ವಾಕರ್ಷಣ ಶಕ್ತಿ ಭೂಮಿಗೆ ಇರಲ್ಲ ಅಂತ, ಅದು ಸ್ಪೇಸ್ ಬೈ ನೇಚರ್ ಹೊಂದಿರೋ ಗ್ರಾವಿಟಿ ವಿಶ್ವವೆಲ್ಲ ಇರುತ್ತೆ ಅಂತ ಇನ್ನೊಂದು ಶತಮಾನ ನಿರೂಪಿಸ್ತು. ಆ್ಯಂಡ್ ಆ ಎರಡು ಆವಿಷ್ಕರಣಗಳು ಸುಳ್ಳಲ್ಲ, ಅವೆಲ್ಲನೂ ಸತ್ಯನೇ. ಆದರೆ ಸೈನ್ಸ್ ಮಾಡೋ ಪ್ರಯೋಗಗಳು ಅದಕ್ಕಿರೋ ಅಂತರಂಗವನ್ನು ಬಯಲು ಮಾಡ್ತಾ ಹೋಗುತ್ತೆ. ಗ್ರಾವಿಟಿ ಅನ್ನೋದು ಒಂದು ಕಾಲದಲ್ಲಿ ಭೂಮಿಯಿಂದ ಹುಟ್ಟುತ್ತೆ ಅಂತ, ಭೂಮಿಗೆ ವಸ್ತುಗಳನ್ನ ಆಕರ್ಷಿಸೋ ಗುಣ ಹೊಂದಿವೆ ಅಂತ ನ್ಯೂಟನ್ ಹೇಳಿದ್ರೆ, ನಿಜಕ್ಕೆ ಭೂಮಿ ವಸ್ತುಗಳನ್ನ ಆಕರ್ಷಿಸ್ತಿಲ್ಲ ಅಂತ, ಸ್ಪೇಸ್ ತಾನಾಗಿ ತಾನೇ ವಸ್ತುಗಳನ್ನ ಹಿಂದಕ್ಕೆ ತಳ್ಳುತ್ತೆ ಅಂತ, ಆ ಪ್ರಾಸೆಸ್ಸಲ್ಲಿ ಭೂಮಿ ಮೇಲೆ ಎಗುರೋ ವಸ್ತುಗಳೆಲ್ಲವನ್ನ ಸ್ಪೇಸಿಂದ ಕೆಳಗೆ ತಳ್ಳೋದ್ರಿಂದಾನೇ ಅವು ಮೇಲೆ ಹೋಗೋಕ್ಕಾಗ್ತಿಲ್ಲ ಅಂತ ಆಲ್ಬರ್ಟ್ ಐನ್ಸ್ಟೈನ್ ಕಂಡಿಡಿದ್ರು. ಸೊ ಇಲ್ಲಿ ನ್ಯೂಟನ್ ಹೇಳಿದ್ದು ನಿಜವಾಗ್ಲೂ ತಪ್ಪಲ್ಲ. ಯಾಕಂದರೆ ರಾಕೆಟ್ನ ಸ್ಪೇಸ್ಗೆ ಕಳಿಸೋಕೆ ಇವಾಗಲೂ ನ್ಯೂಟನ್ನ ಸೂತ್ರಗಳನ್ನೇ ಉಪಯೋಗಿಸ್ತಿದ್ದಾರೆ. ಹಾಗಾದರೆ ಆಲ್ಬರ್ಟ್ ಐನ್ಸ್ಟೈನ್ ಹೇಳಿದ್ದು ಇಲ್ಲಿವರೆಗೂ ನಿಜವಾಗಿರ್ಬೋದು. ಇನ್ನು 100 ವರ್ಷಗಳ ನಂತರ ಗ್ರಾವಿಟಿಗೆ ಅರ್ಥ ಬದಲಾಗ್ಬೋದು. ಯಾಕಂದರೆ ಇವತ್ತಿನವರೆಗೂ ಗ್ರಾವಿಟಿ ಅನ್ನೋದು ಒಂದು ತರಂಗದ ರೂಪದಲ್ಲಿ ವಿಶ್ವವೆಲ್ಲ ಆವರಿಸಿಕೊಂಡಿದೆ ಅನ್ನೋದು ಮಾತ್ರನೇ ನಮಗೆ ಗೊತ್ತು. ಆದರೆ ಗ್ರಾವಿಟಿ ನೋಡೋಕೆ ಹೇಗಿರುತ್ತೆ, ಅದಕ್ಕೆ ಶಕ್ತಿ ಎಲ್ಲಿಂದ ಬರುತ್ತೆ, ಗ್ರಾವಿಟಿ ಈ ಯೂನಿವರ್ಸ್ನ ಗ್ಯಾಲಕ್ಸಿನ ಹೇಗೆ ಕ್ಯಾರಿ ಮಾಡ್ತಿದೆ, ಆ್ಯಂಡ್ ಗ್ರಾವಿಟಿ ಯಾವ ಅಣುಗಳಿಂದ ತಯಾರಾಗುತ್ತೆ ಅಂತ ಎಷ್ಟೋ ಪ್ರಶ್ನೆಗಳಿಗೆ ಇವಾಗಲೂ ನಮ್ಮ ಹತ್ರ ಆನ್ಸರ್ಸ್ ಇಲ್ಲ. ಆದರೆ ಭವಿಷ್ಯದಲ್ಲಿ ಮನುಷ್ಯರು ಗ್ರಾವಿಟಿಗಿರೋ ಅದೃಶ್ಯ ರೂಪನ ನೋಡ್ತಾರೇನೋ ನಾವು ಹೇಳೋಕ್ಕಾಗಲ್ಲ. ಆ್ಯಂಡ್ ಅದು ಕೂಡ ಸೈನ್ಸೇ ಆಗುತ್ತೆ. ಹಾಗಾಗಿ ಸೈನ್ಸ್ ಅನ್ನೋದು ವಾಸ್ತವವನ್ನು ಪರಿಶೋಧಿಸ್ತಾ ಹೋಗುತ್ತೆ. ಕೆಲವು ಸಾರಿ ಅವಶ್ಯಕತೆ ಇರೋವಾಗ ಅದೇ ವಸ್ತುವನ್ನು ಪಕ್ಕಕ್ಕೆ ಇಕ್ಕಿ ಅಲ್ಟಿಮೇಟ್ ರಿಯಾಲಿಟಿನ ಹುಡುಕ್ತಾ ಹೋಗುತ್ತೆ. ಅಷ್ಟೇ ಬಿಟ್ಟರೆ ಹಳೆ ಡಿಸ್ಕವರಿಗಳನ್ನ ಹಿಡ್ಕೊಂಡು ಅದರಲ್ಲೇ ಇರೋಕ್ಕೆ ಯಾವಾಗಲೂ ಇಷ್ಟಪಡಲ್ಲ. ಸೊ
ಒಬ್ಬ ಆದಿ ಮಾನವನಿಗೆ ಸಡನ್ ಆಗಿ ಇಂಟೆಲಿಜೆನ್ಸ್ ಬಂದ್ರೆ ಸರಿಯಾಗಿ ಸೈನ್ಸ್ ತರ ಆಲೋಚಿಸಿ ಯಾವುದೇ ರೀತಿ ನಂಬಿಕೆಗಳಿಗಾಗ್ಲಿ ಫಿಲಾಸಫಿಕಲ್ ಒಪಿನಿಯನ್ಸ್ಗೆ ಆಗ್ಲಿ ಬಿಟ್ಕೊಡದೆ ಫ್ರೀ ಮೈಂಡ್ ಜೊತೆ ಆಲೋಚಿಸ್ತಾನೆ. ಸರಿಯಾಗಿ ಹಾಗೆ ನಾವು ಕೂಡ ಪ್ರಪಂಚದಲ್ಲಿನ ಬಿಗ್ಗೆಸ್ಟ್ ಕ್ವೆಶನ್ಸ್ಗಳ ಬಗ್ಗೆ ಆಲೋಚಿಸಬೇಕು. ಆವಾಗಲೇ ನಮಗೆ ಒಂದು ಸ್ಪಷ್ಟವಾದ ಆನ್ಸರ್ ಸಿಗುತ್ತೆ. ಸೊ ಇವಾಗ ನಾವು ಕ್ವೆಶನ್ಸ್ಗೆ ಬಂದ್ರೆ, ಒಂದು ಕ್ರಿಯೇಷನ್ ನಡಿಬೇಕಂದ್ರೆ ಅದಕ್ಕೆ ಕ್ರಿಯೇಟರ್ ಅನ್ನೋರು ಇರ್ಬೇಕಾ ಅಂತ ನಮ್ಮನ್ನ ನಾವು ಕ್ವೆಶನ್ ಮಾಡ್ಕೊಂಡ್ರೆ, ನಿಜಕ್ಕೆ ಜೀವ ಪದಾರ್ಥಗಳು ಹುಟ್ಟೋಕೆ ಅವುಗಳಿಗೆ ಇನ್ನೊಂದು ಜೀವ ಪದಾರ್ಥ ಬೇಕು. ಅಂದ್ರೆ ಒಂದು ಮಗು ಜನ್ಮಿಸಬೇಕು ಅಂದ್ರೆ ಅದಕ್ಕೆ 2 ಬೇರೆ ಬೇರೆ ಜೆಂಡರ್ ಒಳಗೊಂಡ ಮನುಷ್ಯರು ಬೇಕು. ಈ ರೂಲ್ ಅನ್ನೋದು ಜಂತುವಿನ ಜನಾಂಗದ ಜೊತೆ ಜೀವ ಇರೋ ಪ್ರತಿಯೊಂದು, ಅಂದ್ರೆ ಫಾರ್ ಎಕ್ಸಾಂಪಲ್ ಸಸ್ಯಗಳು, ಸೂಕ್ಷ್ಮ ಜೀವಿಗಳು, ಹೀಗೆ ನಮ್ಗೆ ಗೊತ್ತಿರೋ ಜೀವಜಾಲ ಒಟ್ಟು ಇದೇ ನಿಯಮದ ಮೂಲಕ ಹೊಸ ಜೀವಿಗಳಿಗೆ ಜನ್ಮವನ್ನ ಪ್ರಸಾದಿಸುತ್ತೆ. ಸೊ ಜೀವ ಪದಾರ್ಥಗಳು ಹುಟ್ಟಬೇಕಂದ್ರೆ ಅದಕ್ಕೆ ಒಂದು ಕ್ರಿಯೇಟರ್ ಬೇಕು ಅಂತ ಇಲ್ಲೇ ಗೊತ್ತಾಗುತ್ತೆ. ಆದರೆ ಇದನ್ನ ಇನ್ನ ಸ್ವಲ್ಪ ಡೀಪ್ ಆಗಿ ನೋಡಿದ್ರೆ ನಿಜವಾಗ್ಲೂ ಮರಗಳಿಂದ ಗಿಡಗಳು ಹುಟ್ಟೋದಾಗ್ಲಿ, ಜಂತುಗಳಿಗೆ ಮಕ್ಕಳು ಹುಟ್ಟೋದಾಗ್ಲಿ, ಸೂಕ್ಷ್ಮ ಜೀವಿಗಳಿಂದ ಇನ್ನೊಂದು ಜೀವ ಹುಟ್ಟೋದಾಗ್ಲಿ, ಇದ್ಯಾವುದು ಸ್ವಂತವಾಗಿ ನಿರ್ಣಯ ತಗೊಂಡು ಹೊಸ ಜೀವನ ಸೃಷ್ಟಿ ಮಾಡ್ತಿಲ್ಲ. ಅಂದ್ರೆ ಅದೆಲ್ಲ ಕೇವಲ ಪ್ರತ್ಯುತ್ಪತ್ತಿ ಅನ್ನೋ ಒಂದು ಸೃಷ್ಟಿ ನಿಯಮನ ಪಾಲಿಸ್ತಾ ಅವುಗಳಿಗೆ ಗೊತ್ತಿಲ್ಲದೇನೆ ರಿಪ್ರೊಡಕ್ಷನ್ ನ ಮಾಡ್ತಿದೆ. ಇನ್ಫ್ಯಾಕ್ಟ್ ಮನುಷ್ಯರು ಕೂಡ ಅವರಿಗೆ ಗೊತ್ತಿಲ್ಲದೇನೆ ರಿಪ್ರೊಡಕ್ಷನ್ ಮಾಡ್ತಿದ್ದಾರೆ. ಆ ರಿಪ್ರೊಡಕ್ಷನ್ ಮಾಡೋಕೆ ಕಾರಣ ಕೇವಲ ಸೆಕ್ಷುಯಲ್ ಡಿಸೈರ್ಸ್ ಮಾತ್ರನೇ ಅಂತ ಅನ್ಕೊಳ್ತೀವಿ. ಅಂದ್ರೆ ಸೆಕ್ಷುಯಲ್ ಡಿಸೈರ್ಸ್ ಅನ್ನೋದು ಮನುಷ್ಯರು ರಿಪ್ರೊಡಕ್ಷನ್ ಮಾಡೋಕೆ ಮನುಷ್ಯನಲ್ಲಿ ಬಲವಾಗಿ ನೆಡಲಾದ ಸಾಧನ ಮಾತ್ರನೇ. ಆದ್ರೆ ಮನುಷ್ಯರು ಮಕ್ಕಳಿಗೆ ಜನ್ಮ ಕೊಡೋಕೆ ಬಲವಾದ ಕಾರಣ ಸಾವು. ಸೃಷ್ಟಿಯ ನಿಯಮದಲ್ಲಿ ಅತ್ಯಂತ ಕ್ರೂರವಾದ ನಿಯಮವಾಗಿ ಮರಣನ ನಾವು ನೋಡ್ತೀವಿ. ಅದರಿಂದ ಯಾರು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅಂತ ಮನುಷ್ಯನ DNA ದಲ್ಲೇ ಉಳಿದೋಗಿದೆ. ಸಹಜವಾಗಿ ಜೀವ ಅನ್ನೋದು ಈ ವಿಶ್ವ ಇರೋವರೆಗೂ ತಾನು ಬದುಕಿರ್ಬೇಕು ಅಂತ ಬಲವಾಗಿ ಕೋರ್ಕೊಳ್ಳುತ್ತೆ. ಅದಕ್ಕೋಸ್ಕರ ಭೂಮಿ ಮೇಲೆ ಏಕಕಣ ಜೀವಿಯಿಂದ ತನ್ನನ್ನು ತಾನು ಬದಲಾಯಿಸಿಕೊಂಡು ಕೆಲವು ಕೋಟಿ ವರ್ಷಗಳು ಬದುಕುಳಿದು ಮಾನವನ ರೂಪದೊಂದಿಗೆ ಎಷ್ಟೋ ರೂಪದಲ್ಲಿ ಮುಂದುವರಿತಿದೆ. ಹಾಗಾದ್ರೆ ಜೀವಕ್ಕೆ ಇರೋ ಆ ಬಲವಾದ ಲಕ್ಷಣ ಮನುಷ್ಯನ ಕಣದಲ್ಲಿ ಕೂಡ ಇದೆ. ಆದ್ರೆ ಮನುಷ್ಯನ್ಗೆ ಸಾವು ಇದೆ ಅನ್ನೋ ನಿಜಾನ ಕೂಡ ಒಪ್ಕೊಳ್ಳೇಬೇಕು. ಅದಕ್ಕೆ ಮಗುವಿಗೆ ಜನ್ಮ ನೀಡೋ ಮೂಲಕ ಮಾನವನ ಜೀವ ವಿಶ್ವದಲ್ಲಿ ಮುಂದುವರಿತಿದೆ. ಆ ಒಂದು ಕಾರಣದಿಂದ ಈ ಭೂಮಿ ಮೇಲೆ ಪ್ರತಿ ಜೀವ ಪದಾರ್ಥ ಮತ್ತೊಂದು ಜೀವಕ್ಕೆ ಜನ್ಮ ನೀಡ್ತಿದೆ. ಹಾಗಾಗಿ ಈ ಪ್ರಾಸೆಸ್ನ ಇಕ್ಕಿ ನೋಡಿದ್ರೆ ಯಾವ ಜೀವಿನೂ ನಿಜವಾದ ಕ್ರಿಯೇಟರ್ ಅಲ್ಲ. ಇವರೆಲ್ಲರೂ ಸೃಷ್ಟಿಯ ನಿಯಮನ ಪಾಲಿಸ್ತಿರೋ ಜೀವ ಪದಾರ್ಥಗಳು ಮಾತ್ರನೇ ಅಂತ ಹೇಳ್ಕೊಳ್ಬೋದು. ಆದರೆ ಭೂಮಿ ಮೇಲೆ ಮೊಟ್ಟ ಮೊದಲ ಜೀವ ಹುಟ್ಟೋಕೆ ಕಾರಣ ದೇವರು ಅಂತ ಕೆಲವು ಮತಗಳು, ಅದರಲ್ಲಿರೋ ಸಿದ್ಧಾಂತಗಳು ಹೇಳ್ತಿದೆ. ಅಂದ್ರೆ ಭೂಮಿ ಮೇಲೆ ಮನುಷ್ಯರು, ಜಂತುಗಳು, ಮರಗಳು ನಮಗೋಸ್ಕರ ಉಪಯೋಗ ಆಗೋ ಪ್ರತಿಯೊಂದನ್ನ ಸೃಷ್ಟಿಸಿದ್ದು ಆ ದೇವ್ರು ಅನ್ನೋದು ಮತಗಳ ವಾದನೆ. ಆದರೆ ಪ್ರಪಂಚದಲ್ಲಿ 99% ಪ್ರಜೆಗಳು ದೇವ್ರು ಅಂತ ಹೇಳಿದ ಕೂಡಲೇ ಒಂದು ಹ್ಯೂಮನ್ ಬೀಯಿಂಗ್ನ ಊಹಿಸ್ಕೊಳ್ತಾರೆ, ಇಲ್ಲಾಂದ್ರೆ ಒಂದು ಲೈಟ್ನ ಊಹಿಸ್ಕೊಳ್ತಾರೆ. ಆದರೆ ಅವ್ರ ಪ್ರಕಾರ ದೇವ್ರಂದ್ರೆ ಯೂನಿವರ್ಸ್ ಅಲ್ಲಿ ಎಲ್ಲೋ ಒಂದು ಕಡೆಯಿಂದ ನಮ್ಮನ್ನ ಕ್ರಿಯೇಟ್ ಮಾಡಿ ಇಲ್ಲಿಗೆ ಕಳಿಸಿದ್ದಾರೆ ಅನ್ಕೊಳ್ತಾರೆ. ಒಂದು ವೇಳೆ ದೇವರು ನಿಜವಾಗ್ಲೂ ಮನುಷ್ಯನ ರೂಪದಲ್ಲಿದ್ರೆ ಜೀವವನ್ನ ಸೃಷ್ಟಿಸಿದ ದೇವರು ಎಲ್ಲಿಂದ ಬಂದ, ಅವನು ಹೇಗೆ ಹುಟ್ಟ ಅನ್ನೋ ಬಿಗ್ಗೆಸ್ಟ್ ಕ್ವೆಶನ್ಸ್ ಕೂಡ ಹುಟ್ಟುತ್ತೆ. ಆದ್ರೆ ಅದಕ್ಕೆ ಮತವಾದಿಗಳು ಸಿಂಪಲ್ ಆಗಿ ದೇವರಿಗೆ ಹುಟ್ಟು ಮತ್ತು ಸಾವು ಇಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟ್ ನ ಜೊತೆ ಈ ಕ್ವೆಶನ್ ಮುಚ್ಚಾಕ್ತಾರೆ. ಇಲ್ಲಿ ಪಾಯಿಂಟ್ ಏನಂದ್ರೆ ದೇವರಿಗೆ ಆದಿ ಅಂತ ಇಲ್ಲ. ಅಂದ್ರೆ ಅದರ ಅರ್ಥ ದೇವ್ರು ಅನ್ನೋನು ಎಟರ್ನಲ್ ಅಂತ ಅರ್ಥ. ಅಂದ್ರೆ ದೇವ್ರು ಟೈಮ್ ಬೀಯಿಂಗ್ ಅಲ್ಲ ಅಂತ ಕಾಲವನ್ನು ಸಹ ಹುಟ್ಟಿಸೋ ಎಂಟಿಟಿ ಅಂತ ಅನ್ಕೊಳ್ಬಹುದು. ಆದ್ರೆ ಮತವನ್ನ ನಂಬೋರು ದೇವ್ರನ್ನ ಒಬ್ಬ ಮನುಷ್ಯನಾಗಿ ಭಾವಿಸೋರು ತುಂಬಾ ಜನ ಇದ್ರೆ, ಇನ್ನೊಂದು ಕಡೆ ದೇವ್ರು ಅಂದ್ರೆ ಆದಿ ಅಂತ ಇಲ್ದೇ ಇರೋ ಶಾಶ್ವತವಾದ ಶಕ್ತಿ ಅಂತ ಭಾವಿಸೋರು ಸ್ವಲ್ಪ ಜನ ಇದ್ದಾರೆ. ಸೊ ಇವರೆಲ್ಲರನ್ನು ನಾವು ಮತವಾದಿಗಳಾಗೆ ನೋಡ್ಬೇಕು. ಇವರ ಪ್ರಕಾರ ಸೃಷ್ಟಿ ಅಂದ್ರೆ ಕೇವಲ ಮನುಷ್ಯರು, ಮಾನವ ಪ್ರಪಂಚ ಮಾತ್ರನೇ ಸೃಷ್ಟಿ. ಆದ್ರಿಂದ ಸೃಷ್ಟಿಕರ್ತ ಭೂಮಿಗೆ ಆಚೆಯಿಂದ ಕೂಡ ಮನುಷ್ಯರನ್ನ ಹುಟ್ಟಿಸಬಹುದು. ಸೊ ಅವರನ್ನು ಪ್ರೆಸೆಂಟ್ ಸೈನ್ಸ್ ಪ್ರಕಾರ ಏಲಿಯನ್ಸ್ ಅಂತಾನು ಅನ್ಕೊಳ್ಬಹುದು. ಅಂಡ್ ಇವಾಗ ಸೆಕೆಂಡ್ ಪಾಯಿಂಟ್ಗೆ ಹೋದ್ರೆ, ಸೃಷ್ಟಿ ಅಂದ್ರೇನೆ ಒಂದು ಕಾಲದಲ್ಲಿ ಕೇವಲ ಭೂಮಿ, ಅದರಲ್ಲಿರೋ ಜಂತುಜಾಲ, ಮನುಷ್ಯರು, ಪ್ರಕೃತಿ ಮಾತ್ರನೇ ಅಂತ ಅನ್ಕೊಳ್ಳೋರು. ಆದ್ರೆ ಇವಾಗ ಸೃಷ್ಟಿ ಅಂದ್ರೆ ನಮ್ಮ ಭೂಮಿಯ ಜೊತೆ ನಮ್ಮ ಹಾಗೆ ಕೋಟಾನು ಕೋಟಿ ನಕ್ಷತ್ರಗಳ ಸಮುದಾಯವಾದ ಮಿಲ್ಕಿ ವೇ, ನಮ್ಮ ಮಿಲ್ಕಿ ವೇ ತರದ ಕೋಟಾನು ಕೋಟಿ ಗ್ಯಾಲಕ್ಸಿಗಳಿರೋ ಈ ಅಖಂಡ ಬ್ರಹ್ಮಾಂಡ ಕೂಡ ಯೂನಿವರ್ಸೇ ಆಗುತ್ತೆ. ಇದಕ್ಕೆ ಆದಿ ಅಂತ ಇರುತ್ತೆ ಅಂತ ಊಹಿಸೋಕೆ ಕೂಡ ಮನುಷ್ಯ
ಭಯ ಪಡೋ ಹಾಗೆ ಇರುತ್ತೆ. ಆದರೆ ಇಲ್ಲಿವರೆಗೂ ಕೇವಲ ಜೀವದ ಹುಟ್ಟಿನ ಬಗ್ಗೆ ಮಾತ್ರ ಮಾತಾಡ್ಕೊಂಡ್ವಿ. ಬಟ್ ಯೂನಿವರ್ಸ್ ಅಲ್ಲಿರೋ ನಿರ್ಜೀವ ಪದಾರ್ಥವಾಗಿ ಹೇಳೋ ಕಲ್ಲು, ಮಣ್ಣಿನ ಬೆಟ್ಟಗಳು, ಮರುಭೂಮಿಗಳು, ಮಂಜು ಪ್ರದೇಶಗಳು, ಅಗ್ನಿ ಹರಿಯೋ ಪ್ರಾಂತ್ಯಗಳು ಎಲ್ಲ ಸೇರಿ ಟೋಟಲ್ ಆಗಿ ಒಂದು ಗ್ರಹ ಅನ್ನೋದು ನಿರ್ಜೀವ ಪದಾರ್ಥವಾಗಿ ಹೇಳ್ಕೊಳ್ಬೋದು. ಆ ತರದ ಗ್ರಹಕ್ಕೆ ಕೂಡ ಹುಟ್ಟು ಇರುತ್ತೆ, ಅದನ್ನ ಹುಟ್ಟಿಸೋದು ಇರುತ್ತೆ. ಅದೇ ನಕ್ಷತ್ರಗಳು. ಅಂದ್ರೆ ಒಂದು ನಕ್ಷತ್ರ ಹುಟ್ಟೋವಾಗ ಅದರಿಂದ ಮಿಕ್ಕಿದ ಖಗೋಳ ಧೂಳಿನ ಮೇಘಗಳು ಸೂರ್ಯನ ಸುತ್ತ ಕೆಲವು ಕೋಟಿ ವರ್ಷಗಳು ಪರಿಭ್ರಮಿಸ್ತಾ ಲಾಸ್ಟ್ ಅಲ್ಲಿ ಒಂದು ಗ್ರಹವಾಗಿ ಹುಟ್ಕೊಳ್ಳುತ್ತೆ. ವಿಶ್ವದಲ್ಲಿ ಯಾವ ಗ್ಯಾಲಕ್ಸಿ ಅಲ್ಲಾದ್ರೂ ಆಗ್ಲಿ ನಕ್ಷತ್ರಗಳು ಅದರ ಗ್ರಹಗಳಿಗೆ ಹೀಗೆ ಜನ್ಮ ನೀಡುತ್ತೆ. ಆದ್ರಿಂದ ನಕ್ಷತ್ರಗಳೇ ಗ್ರಹಗಳಿಗೆ ಸೃಷ್ಟಿಕರ್ತ ಅಂತ ಹೇಳ್ಬೋದು. ಆದ್ರೆ ಜೀವ ಪದಾರ್ಥಗಳಿಗೆ ಅಪ್ಲೈ ಆದ ರೂಲ್ ನಿರ್ಜೀವ ಪದಾರ್ಥಗಳಿಗೆ ಕೂಡ ಅನ್ವಯಿಸಬೇಕು. ಯಾಕಂದ್ರೆ ನಕ್ಷತ್ರಗಳು ಕೂಡ ಯೂನಿವರ್ಸ್ನ ನಿಯಮಕ್ಕೆ ಬದ್ಧವಾಗಿ ಗ್ರಹಗಳಿಗೆ ಜನ್ಮ ನೀಡ್ತಿದೆ ಹೊರತು ಅದಷ್ಟಕ್ಕೆ ಅದೇ ಗ್ರಹಗಳನ್ನ ಸೃಷ್ಟಿಸಬೇಕು ಅಂತ ಅನ್ಕೊಳ್ಳಲ್ಲ. ಆದ್ರಿಂದ ನಕ್ಷತ್ರಗಳನ್ನ ಕೂಡ ನಾವು ಸೃಷ್ಟಿಕರ್ತ ಅಂತ ಹೇಳೋಕ್ಕಾಗಲ್ಲ. ಆದ್ರೆ ಆ ಗ್ರಹಗಳನ್ನ ಹುಟ್ಟಿಸೋ ನಕ್ಷತ್ರಗಳು ಸೃಷ್ಟಿಗೆ ಒಂದು ವಿಧವಾಗಿ ಮೂಲ ಅಂತ ಹೇಳ್ಕೊಳ್ಬೋದು. ಯಾಕಂದ್ರೆ ನಕ್ಷತ್ರದಿಂದ ಬರೋ ಕಾಂತಿಯಿಂದ ಭೂಮಿ ಅಂತಹ ಗ್ರಹದಲ್ಲಿ ಜೀವ ಹುಟ್ಟೋದರ ಜೊತೆ ಜೀವ ಬದುಕುಳಿಯೋಕೆ ನಕ್ಷತ್ರಗಳು ನಿರ್ಣಾಯಕವಾಗಿದೆ ಅಂತ ಹೇಳ್ಕೊಳ್ಬೋದು. ಯೂನಿವರ್ಸ್ ಅಲ್ಲಿ ನಕ್ಷತ್ರಗಳು ಇಲ್ಲದೆ ಹೋದ್ರೆ ಜೀವ ಅನ್ನೋದೇ ಇರ್ತಿರ್ಲಿಲ್ಲ. ಆದ್ರೆ ಆ ನಕ್ಷತ್ರಗಳಿಗೆ ಕೂಡ ಹುಟ್ಟು ಅನ್ನೋದು ಇರುತ್ತೆ. ಬಣ್ಣ ಬಣ್ಣದ ಕಾಂತಿಯಿಂದ ಅದ್ಭುತವಾಗಿ ಹೊಳೆಯುವ ಮೇಘಗಳೇ ನಮ್ಮ ನಕ್ಷತ್ರಗಳ ಸೃಷ್ಟಿಗೆ ಕೇಂದ್ರ ಬಿಂದು ಆಗುತ್ತೆ. ಫಾರ್ ಎಕ್ಸಾಂಪಲ್, ಭೂಮಿಯಿಂದ 7000 ಲೈಟ್ ಇಯರ್ಸ್ ನ ದೂರದಲ್ಲಿ ಪಿಲ್ಲರ್ಸ್ ಆಫ್ ಕ್ರಿಯೇಷನ್ ಅಂತ ಕರೆಯಲ್ಪಡೋ ಪ್ರದೇಶ ಇದೆ. ಇದಕ್ಕೆ ಆ ಹೆಸರು ಯಾಕೆ ಬಂದಿದೆ ಅಂದ್ರೆ ಅದರಲ್ಲಿ ಸುಮಾರು 8000 ನಕ್ಷತ್ರಗಳು ಹುಟ್ಕೊಂಡಿದೆ. ಇವಾಗ್ಲೂ ಅಲ್ಲಿ ಹೊಸ ನಕ್ಷತ್ರಗಳು ಹುಟ್ಕೊಳ್ತಾನೆ ಇದೆ. ಅದಕ್ಕೆ ಅದನ್ನ ಪಿಲ್ಲರ್ಸ್ ಆಫ್ ಕ್ರಿಯೇಷನ್ ಅಂತ ಕರೀತಾರೆ. ಆದ್ರೆ ಪಿಲ್ಲರ್ಸ್ ಆಫ್ ಕ್ರಿಯೇಷನ್ ಅಂತ ಹೆಸರಿಟ್ಟ ಮಾತ್ರಕ್ಕೆ ಅಲ್ಲಿ ಹೊಸ ಯೂನಿವರ್ಸ್ ಹುಟ್ಟಿಲ್ಲ, ಕೇವಲ ಹೊಸ ಪ್ರಪಂಚ ಮಾತ್ರನೇ ತಯಾರಾಗ್ತಿದೆ. ಅಂದ್ರೆ ಆ ನಕ್ಷತ್ರಗಳು ತಯಾರಾಗೋಕೆ ಬೇಕಾದ ಧೂಳಿನ ಮೇಘಗಳು ಎಲ್ಲಿಂದ ಬರ್ತಿದೆ ಅಂತ ಕ್ವೆಶನ್ ಮಾಡ್ಕೋಬೇಕು. ಯಾಕಂದ್ರೆ ಯೂನಿವರ್ಸ್ ಅಲ್ಲಿ ಅತಿ ದೊಡ್ಡದು ಯಾವ್ದಾದ್ರು ಇದೆ ಅಂದ್ರೆ ಅದು ಗ್ಯಾಲಕ್ಸಿಗಳು ಮಾತ್ರನೇ. ಕೆಲವು ಗ್ಯಾಲಕ್ಸಿಗಳು ಸೇರಿದ್ರೆ ಅವುಗಳನ್ನ ಗ್ಯಾಲಕ್ಸಿ ಕ್ಲಸ್ಟರ್ಸ್ ಅಂತಾರೆ. ಇಲ್ಲ ಅಂದ್ರೆ ಅಂತಹ ಗ್ಯಾಲಕ್ಸಿ ಕ್ಲಸ್ಟರ್ಗಳೆಲ್ಲ ಸೇರಿ ದೊಡ್ಡ ಸಮೂಹವಾಗಿರುತ್ತೆ. ಅವುಗಳನ್ನ ಗ್ಯಾಲಕ್ಸಿ ಸೂಪರ್ ಕ್ಲಸ್ಟರ್ಸ್ ಅಂತಾರೆ. ಸೊ ಯಾವುದು ಏನಾದ್ರೂ ಗ್ಯಾಲಕ್ಸಿಗಳು ತಯಾರಾಗಬೇಕು ಅಂದ್ರೆ ಅದಕ್ಕೆ ನಕ್ಷತ್ರಗಳಿರ್ಬೇಕು. ನಕ್ಷತ್ರಗಳು ತಯಾರಾಗಬೇಕಂದ್ರೆ ಅದು ಕೇವಲ ಕಾಸ್ಮಿಕ್ ಡಸ್ಟ್ ಇಂದಾನೇ ಸಾಧ್ಯವಾಗುತ್ತೆ. ಹಾಗಾದ್ರೆ ಈ ಕಾಸ್ಮಿಕ್ ಡಸ್ಟ್ ನ ಯಾರು ಸೃಷ್ಟಿ ಮಾಡಿದ್ರು ಅಂತ ಪ್ರಶ್ನೆ ಬರುತ್ತೆ. ಬಟ್ ಈ ಕಾಸ್ಮಿಕ್ ಡಸ್ಟ್ ಅನ್ನೋದು ಕೇವಲ ಬಿಗ್ ಬ್ಯಾಂಗ್ ಇಂದ ಹುಟ್ಕೊಂಡಿರೋ ಮೆಟೀರಿಯಲ್ ಅಂತ ಕಾಸ್ಮಾಲಜಿಸ್ಟ್ ನ ಸಿದ್ಧಾಂತ. ಆದ್ರೆ ಸಿಂಗ್ಯುಲಾರಿಟಿ ಅಂತ ಹೇಳ್ಕೊಳ್ಳೋ ಅತ್ಯಂತ ಸೂಕ್ಷ್ಮ ಬಿಂದುವಿನಿಂದ ಇಷ್ಟು ದೊಡ್ಡ ಸೃಷ್ಟಿ ಕ್ರಿಯೇಟ್ ಆಗೋದು ಅನ್ನೋದು ನಂಬುವಂತ ಆನ್ಸರ್ ಆಗಿ ಅನ್ಸಲ್ಲ. ನಿಜಕ್ಕೂ ಬಿಗ್ ಬ್ಯಾಂಗ್ ಕೂಡ ಒಂದು ವಿಧವಾಗಿ ನಂಬಿಕೆ ಮೇಲೆ ಆಧಾರವಾಗಿ ಹೇಳಿದ ಆನ್ಸರ್ ಅಂತಾನೆ ಅನ್ಸುತ್ತೆ. ಅದು ಸೈನ್ಸ್ ಹೇಳಿದ್ರು ಸರಿ, ಬಿಗ್ ಬ್ಯಾಂಗ್ಗೆ ಮುಂಚೆ ಸೃಷ್ಟಿ ಇಲ್ಲ ಅಂತಾರೆ. ಬಿಗ್ ಬ್ಯಾಂಗ್ ಒಂದು ಬಿಂದುವಿನಿಂದ ಹುಟ್ಕೊಳ್ತು ಅಂತಾರೆ. ಆದ್ರೆ ಸೈನ್ಸ್ ಪ್ರಕಾರ ಇವಾಗಿರೋ ವಿಶ್ವವನ್ನು ಬ್ಯಾಕ್ವರ್ಡ್ ಆಗಿ ರನ್ ಮಾಡಿದ್ರೆ ಯೂನಿವರ್ಸ್ ಅನ್ನೋದು ಒಂದು ಸಿಂಗಲ್ ಪಾಯಿಂಟ್ ಹತ್ರ ಸ್ಟಾಪ್ ಆಗುತ್ತೆ ಅಂತ ಲಾಜಿಕಲ್ ಆಗಿ ಯೂನಿವರ್ಸ್ ಸಿಂಗ್ಯುಲಾರಿಟಿ ಅಂತ ಹೇಳಲ್ಪಡೋ ಬಿಗ್ ಬ್ಯಾಂಗ್ ಇಂದ ಹುಟ್ಟಿದೆ ಅಂತ ಸೈನ್ಸ್ ಬಲವಾಗಿ ಹೇಳುತ್ತೆ. ಆದ್ರೆ ಅದನ್ನ ಸೈನ್ಸ್ ಹೇಳೋದ್ರಿಂದ ಅದನ್ನ ಎಲ್ಲರೂ ಸಮರ್ಥಿಸಿದ್ರು. ಬಟ್ ಸೈನ್ಸ್ ಹೇಳೋದ್ರಿಂದ ಮಾತ್ರ ಅದನ್ನ ಒಪ್ಕೊಳ್ಬೇಕಾಗಿಲ್ಲ. ಯಾಕಂದ್ರೆ ನಮ್ಮ ಲಾಜಿಕ್ಗೆ ಹೊಂದಿಲ್ಲ ಅಂದ್ರೆ ಅದನ್ನ ನಾವು ಒಪ್ಕೊಂಡ್ರೆ ನಾವು ಯಾವತ್ತಿಗೂ ಆಕ್ಚುಯಲ್ ರೀಸನ್ ನ ಕಂಡುಹಿಡಿಯೋಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ಜನ ಸೈಂಟಿಫಿಕ್ ತಂಡ ಬಿಗ್ ಬ್ಯಾಂಗ್ ನ ಸೈಡ್ಗೆ ಎಸೆದ್ರು. ಅಂಡ್ ರೀಸೆಂಟ್ ಆಗಿ ವಿಶ್ವ ಸೃಷ್ಟಿಗೆ ಬಿಗ್ ಬ್ಯಾಂಗ್ ಒಂದು ಕಾರಣ ಅಲ್ಲ ಅಂತ ರೋಸರ್ ಪೆನ್ ರೋಸ್ ಅನ್ನೋ ಒಬ್ಬ ಶಾಸ್ತ್ರವೇತ್ತ ತನ್ನ ಸಿದ್ಧಾಂತದಿಂದ ನಿರೂಪಿಸಿದ್ರು. ಅದಕ್ಕೆ ನೊಬೆಲ್ ಅವಾರ್ಡ್ ಸಹ ಬಂತು. ಅವರ ಪ್ರಕಾರ ಈ ಯೂನಿವರ್ಸ್ಗಿಂತ ಮುಂಚೆ ಇನ್ನು ಬಹಳ ಯೂನಿವರ್ಸ್ ಇದೆ ಅಂತಾರೆ. ಅಂದ್ರೆ ಬಿಗ್ ಬ್ಯಾಂಗ್ ಅನ್ನೋದು ಮೊಟ್ಟ ಮೊದಲಲ್ಲ ಅನ್ನೋದು ಅವರ ಉದ್ದೇಶ. ಅಂಡ್ ಅದನ್ನ ಕೂಡ ಒಂದು ವಿಧದಲ್ಲಿ ಒಪ್ಕೊಳ್ಬೇಕು. ಯಾಕಂದ್ರೆ ಸಿಂಗ್ಯುಲಾರಿಟಿಯಿಂದ ಇಷ್ಟು ದೊಡ್ಡ ಯೂನಿವರ್ಸ್ ಹುಟ್ಟಬೇಕಂದ್ರೆ ಅದಕ್ಕೆ ಆ ಪದಾರ್ಥ ಎಲ್ಲಿಂದಾನೋ ಒಂದು ಕಡೆಯಿಂದ ಬರಬೇಕು. ಅದರಿಂದ ಸಿಂಗ್ಯುಲಾರಿಟಿನ ನಾವು ಯೂನಿವರ್ಸ್ ಕ್ರಿಯೇಷನ್ ಅಂತ ಹೇಳೋಕ್ಕಾಗಲ್ಲ. ಆದರೆ ಮೆಟೀರಿಯಲಿಸ್ಟಿಕ್ ಆಗಿ ನೋಡಿದ್ರೆ ಯೂನಿವರ್ಸ್ಗೆ ಮೊದಲು ಅನ್ನೋದು ಎಲ್ಲಿದೆಯೋ ಗೊತ್ತಾಗಬೇಕಂದ್ರೆ ಅದನ್ನು ಹುಡ್ಕೊಂಡು ಹೋಗಬೇಕು ಅಂತ ಕೆಲವರು ಅನ್ಕೊಳ್ಬೋದು. ಅದಕ್ಕೋಸ್ಕರ ಸ್ಪೇಸಲ್ಲಿ ಲೈಟ್ಗಿಂತ ಸ್ಪೀಡಾಗಿ ಹೋಗೋ ಸ್ಪೇಸ್ಶಿಪ್ಪಲ್ಲಿದ್ದರೆ ಮಾತ್ರ ನಾವು ಯೂನಿವರ್ಸ್ನ ಶೋಧಿಸ್ಕೊಂಡು ಹೋಗೋಕ್ಕೆ ಸಾಧ್ಯ.
ಹಾಲಿವುಡ್ ಮೂವೀಸ್ ಅಲ್ಲಿ ಕೂಡ ಈ ಪ್ರಶ್ನೆಗೆ ಆನ್ಸರ್ ಹುಡುಕೋ ಪ್ರಯತ್ನ ಮಾಡಿದ್ರು. ಅದೇ ಪ್ರೊಮೋಥಿಯಸ್ ಅನ್ನೋ ಸಿನಿಮಾ ನಿಮ್ಮಲ್ಲಿ ತುಂಬಾ ಜನ ನೋಡಿರ್ಬೋದು. ಅದರಲ್ಲಿ ಪೂರ್ವಿಕರು ಮಾಡಿರೋ ಕೆತ್ತನೆಗಳನ್ನ ನೋಡಿ ದೇವರಿರೋ ನಕ್ಷತ್ರ ಮಂಡಲಕ್ಕೆ ಹೋಗ್ತಾರೆ. ಅಲ್ಲಿರೋ ಒಂದೇ ಒಂದು ದೇವ್ರನ್ನ ನೋಡಿ ಅಸಲು ಮನುಷ್ಯರನ್ನ ಯಾಕೆ ಸೃಷ್ಟಿಸಿದ್ರಿ, ಅದಕ್ಕೆ ಕಾರಣ ಏನು ಅಂತ ಪ್ರಶ್ನೆಗಳನ್ನ ಕೇಳೋ ಪ್ರಯತ್ನ ಮಾಡಿದ್ರು. ಆದ್ರೆ ಅದೇ ದೇವರು ರಿವರ್ಸ್ ಅಲ್ಲಿ ಮನುಷ್ಯರು ಮಾಡಿದ ಕೆಲಸಗಳನ್ನ ತಿರುಗಿ ಪ್ರಶ್ನಿಸುವಂತದ್ರ ಜೊತೆಗೆ ಅಸಲದ ಬಿಗ್ಗೆಸ್ಟ್ ಕ್ವೆಶ್ಚನ್ ನ ಡೈಲ್ಯೂಟ್ ಮಾಡಿದ್ರೇನೋ ಅನ್ಸುತ್ತೆ. ಆದ್ರೆ ಒಂದು ಮರಕ್ಕೆ ಮೊದಲು ಅನ್ನೋದು ಎಲ್ಲಿದೆಯೋ ನಮ್ಗೆ ಕಂಡುಹಿಡಿಯೋಕ್ಕಾಗುತ್ತೆ. ಬಟ್ ಯೂನಿವರ್ಸ್ಗೆ ಮೊದಲು ಎಲ್ಲಿದೆ ಅಂತ ಕಂಡುಹಿಡಿಯೋದು ನಮ್ಮ ಪ್ರಶ್ನೆಗೆ ಉತ್ತರ ಆಗಲ್ಲ. ಯಾಕಂದ್ರೆ ಒಂದು ದೊಡ್ಡ ವೃಕ್ಷ ಹಾಗೆ ನಮ್ಮ ವಿಶ್ವ ಎರಡು ಒಂದೇ ಅಲ್ಲ. ಹಾಗಾಗಿ ಮರಕ್ಕೆ ಅಪ್ಲೈ ಮಾಡಿದ ಲಾಜಿಕ್ನ ಯೂನಿವರ್ಸ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಮರದಲ್ಲಿ ಮೊದಲನ್ನು ಹುಡುಕೋ ಕ್ರಮದಲ್ಲಿ ಅದರ ಬೇರನ್ನ ನಾವು ಸೇರ್ಕೊಳ್ತೀವಿ. ಆದ್ರೆ ಯೂನಿವರ್ಸ್ ಹುಟ್ಟಿರೋ ಪ್ರದೇಶಕ್ಕೆ ನಮಗೆ ಹೋಗೋಕ್ಕಾಗಲ್ಲ. ಯಾಕಂದ್ರೆ ಯೂನಿವರ್ಸ್ ಅಲ್ಲಿ ಅಸಲು ಆ ತರದ ಪ್ರದೇಶನೇ ಇಲ್ಲದೆ ಇರೋದ್ರಿಂದ ಅದನ್ನ ನಾವು ಹೇಗೆ ಹೇಳಬಲ್ಲವು? ಯಾಕಂದ್ರೆ ಅದನ್ನ ನಾವು ಹುಡ್ಕೋಕೆ ಹೋಗಿಲ್ಲ ಅಲ್ವಾ. ನೋಡ್ದೇನೆ ಹೇಗೆ ಡಿಸೈಡ್ ಆಗ್ತೀವಿ ಅಂತ ಅನ್ಸುತ್ತೆ. ಆದ್ರೆ ಅದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಫಿಲಾಸಫಿಗೆ ಹೋಗ್ಬೇಕು. ಅದಕ್ಕೋಸ್ಕರ ಒಂದು ಚಿಕ್ಕ ಎಕ್ಸಾಂಪಲ್ ಬಗ್ಗೆ ಮಾತಾಡ್ಕೊಳ್ಬೇಕು. ಅದೇನಂದ್ರೆ ಈ ಭೂಮಿ ಮೇಲೆ ಪ್ರತಿಯೊಬ್ಬರಿಗೂ ರಾತ್ರಿ ಮಲ್ಕೊಳ್ಳೋವಾಗ ಡ್ರೀಮ್ಸ್ ಅನ್ನೋದು ಬರ್ತಿರುತ್ತೆ. ಅದರಲ್ಲಿ ನಮ್ಗೆ ಎಷ್ಟೋ ತರದ ಡ್ರೀಮ್ಸ್ ಬರ್ತಿರುತ್ತೆ. ಕೆಲವು ಸಾರಿ ನಮ್ಮ ಇಮ್ಯಾಜಿನೇಷನ್ ಅಲ್ಲಿರೋದು ಡ್ರೀಮ್ ಆಗಿ ಬರ್ತಿದ್ರೆ, ಇನ್ನು ಕೆಲವು ದಿನ ನಾವು ದಿನ ನೆನಪಿಸ್ಕೊಳ್ಳೋದು ಬರ್ತಿರುತ್ತೆ. ಆದ್ರೆ ನಾವು ನಿದ್ರೆಯಲ್ಲಿ ಜಾರಿದ ಮೇಲೆ ಎಕ್ಸಾಕ್ಟ್ ಆಗಿ ಡ್ರೀಮ್ ಅನ್ನೋದು ಯಾವಾಗ ಶುರು ಆಗುತ್ತೋ ನಾವು ಯಾವಾಗ್ಲೂ ಹೇಳೋಕ್ಕಾಗಲ್ಲ. ಆದ್ರೆ ಆ ಡ್ರೀಮ್ ಅಲ್ಲಿ ಏನ್ ನಡೆಯುತ್ತೋ ಅಂತ ನಾವು ಹೇಳಬಲ್ಲೆವು. ಆ ಡ್ರೀಮ್ ಅಲ್ಲಿ ಏನ್ ಬಂತೋ ಅದು ನಮ್ಗೆ ನೆನಪಿರುತ್ತೆ. ಆದ್ರೆ ಆ ಕನಸು ಯಾವಾಗ ಸ್ಟಾರ್ಟ್ ಆಯ್ತೋ ನಮ್ಗೆ ನೆನಪಿರಲ್ಲ. ಒಂದು ಸಾರಿ ನೀವು ಕೂಡ ಟ್ರೈ ಮಾಡಿ. ನೀವು ನಿದ್ರೆ ಮಾಡೋವಾಗ ಡ್ರೀಮ್ ಯಾವಾಗ ಸ್ಟಾರ್ಟ್ ಆಯ್ತೋ ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡಿ. ಆದರೆ ಅದು ಇಂಪಾಸಿಬಲ್. ಸೊ ಸರಿಯಾಗಿ ಯೂನಿವರ್ಸ್ ಕೂಡ ಯಾವಾಗ ಎಲ್ಲಿ ಶುರುವಾಯಿತೋ ಅನ್ನೋದನ್ನ ನಾವು ಯಾವಾಗಲೂ ಹೇಳೋಕ್ಕಾಗಲ್ಲ ಆ್ಯಂಡ್ ಕಂಡುಹಿಡಿಯೋಕ್ಕೂ ಆಗಲ್ಲ. ಆದರೆ ಒಂದು ಡ್ರೀಮ್ ಯಾವ ಟೈಮ್ಗೆ ಶುರುವಾಯಿತು ಅಂತ ನಾವು ಹೇಳೋಕ್ಕಾಗಿಲ್ಲ ಅಂದರೂ ಓಕೆ. ಒಬ್ಬ ಮನುಷ್ಯ ನಿದ್ರೆಯಲ್ಲಿ ಜಾರಿದ ಮೇಲೇ ಡ್ರೀಮ್ ಅನ್ನೋದು ಶುರು ಆಗುತ್ತೆ. ಅಂದರೆ ಡ್ರೀಮ್ಗೆ ಮನುಷ್ಯ ಅನ್ನೋ ಆಧಾರ ಇದೆ. ಆದರೆ ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋ ಟೈಮ್ ಇಲ್ಲ. ಸರಿಯಾಗಿ ಹಾಗೆ ಯೂನಿವರ್ಸ್ಗೆ ಕೂಡ ಒಂದು ಆಧಾರ ಇದೆ. ಆದರೆ ಯೂನಿವರ್ಸ್ ಹುಟ್ಟೋಕೆ ಒಂದು ಪ್ರದೇಶ ಆಗಲಿ ಇಲ್ಲ ಒಂದು ಟೈಮ್ ಆಗಲಿ ಯಾವುದೂ ಇರಲ್ಲ. ಆ್ಯಂಡ್ ನೆಕ್ಸ್ಟ್ ಫಿಲಾಸಫಿ ಬಗ್ಗೆ ಮಾತಾಡ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ಮತವಾದದ ಬಗ್ಗೆ ಕೂಡ ನಾವು ಮಾತಾಡಬೇಕು. ಅದೇನಂದರೆ ಕೆಲವು ಮತಗಳ ದೃಷ್ಟಿಯಲ್ಲಿ ಯೂನಿವರ್ಸ್ ಅನ್ನೋದು ದೇವರ ಸೃಷ್ಟಿ ಅಂತ ಹೇಳ್ತಾರೆ. ಈ ಸೃಷ್ಟಿ ಅನ್ನೋದು ದೇವರು ಮನುಷ್ಯನಿಗೋಸ್ಕರನೇ ಮಾಡಿದ್ರು ಅಂತಾರೆ. ಫಾರ್ ಎಕ್ಸಾಂಪಲ್ ಸೂರ್ಯ, ಭೂಮಿ, ಉಳಿದ ಗ್ರಹಗಳು, ಈ ಪ್ರಕೃತಿ, ಜಂತುಗಳು ಎಲ್ಲಾನು ಕೇವಲ ಮನುಷ್ಯನಿಗೋಸ್ಕರನೇ ಸೃಷ್ಟಿಸಲ್ಪಡ್ತು ಅಂತ ಪಾಶ್ಚಾತ್ಯ ದೇಶದ ಮತಗಳು ಹಾಗೆ ಮರುಭೂಮಿ ದೇಶದ ಮತದ ಸಿದ್ಧಾಂತ ಹೇಳ್ತಿದೆ. ಅಷ್ಟೇ ಅಲ್ಲದೆ ನಮ್ಮ ಭಾರತ ದೇಶದ ಒಂದು ಮೇಜರ್ ರಿಲಿಜಿಯನ್ ಆದ ಹಿಂದೂ ಮತ ಕೂಡ ಅದೇ ವಿಷಯನ ಹೇಳ್ತಿದೆ. ಇನ್ಫ್ಯಾಕ್ಟ್ ಈ ಹಿಂದೂ ಮತದಲ್ಲಿ ಸೃಷ್ಟಿ ಆಗೋದನ್ನ ಒಂದು ಗ್ರೇಟ್ ಇವೆಂಟ್ ಆಗಿ ಅದಕ್ಕೆ ಬ್ರಹ್ಮನ ದೇವರಾಗಿ ಭಾವಿಸ್ತಾರೆ. ಹಾಗೆ ಹಿಂದೂಯಿಸಮ್ ಅಲ್ಲಿರೋ ಇಮ್ಯಾಜಿನೇಷನ್ ಪವರ್ ಎಷ್ಟು ಗ್ರೇಟ್ ಅಂದರೆ ಸೈನ್ಸ್ ಊಹಿಸಿದ ಮಲ್ಟಿವರ್ಸ್ ಕಾನ್ಸೆಪ್ಟ್ನ ಭಾರತ ದೇಶದ ಬ್ರಹ್ಮರ್ಷಿಯಲ್ಲಿ ಯಾವಾಗಲೂ ಊಹಿಸಿದ್ರು. ಅದನ್ನ ಪುರಾಣದಲ್ಲಿ ಭದ್ರಪಡಿಸಿದ್ರು. ಅಂದ್ರೆ ಅದೇ ಹಿಂದೂಯಿಸಮ್ ಅಲ್ಲಿ ವೇದ ಅನ್ನೋದು ಸೃಷ್ಟಿಯ ವಾದನ ಒಪ್ಕೊಳ್ಳಲ್ಲ. ಆದ್ರೆ ಇದನ್ನ ಕೇಳೋಕೆ ಸ್ವಲ್ಪ ಆಶ್ಚರ್ಯವಾಗಿದ್ರು ಸರಿ, ಅದರ ಬಗ್ಗೆ ಡೀಪ್ ಆಗಿ ಮಾತಾಡ್ಕೊಳ್ಬೇಕು. ಮೊದಲು ಪುರಾಣದ ಪ್ರಕಾರ, ಉಳಿದ ಮತಗಳ ಪ್ರಕಾರ ಯೂನಿವರ್ಸ್ನ ಕ್ರಿಯೇಟ್ ಮಾಡಿದ್ದು ದೇವ್ರೇ ಅಂತ ಸ್ವಲ್ಪ ಹೊತ್ತು ಅನ್ಕೊಳ್ಳೋಣ. ಅಂದ್ರೆ ಒಂದು ದಿನ ದೇವ್ರು ಖಾಲಿಯಾಗಿ ಕುತ್ಕೊಂಡು ತನಗೆ ತಾನು ಒಂದು ಸೃಷ್ಟಿ ಮಾಡಬೇಕು ಅನ್ನೋ ಆಲೋಚನೆ ಬಂದಿದೆ ಅನ್ಕೊಂಡ್ರೆ, ಆವಾಗ ಸೃಷ್ಟಿ ಮಾಡೋಕೆ ಆ ದೇವರಿಗೆ ಪದಾರ್ಥ ಬೇಕಾಗುತ್ತೆ. ಹಾಗಾದ್ರೆ ಆ ಪದಾರ್ಥನ ಎಲ್ಲಿಂದಾನೋ ಒಂದು ಕಡೆಯಿಂದ ತಗೊಂಡ್ ಬರ್ಬೇಕು. ಸೊ ಪದಾರ್ಥ ಅನ್ನೋದು ಆಲ್ರೆಡಿ ಇದ್ರೆ ಆ ಪದಾರ್ಥನ ಉಪಯೋಗಿಸಿ ಆ ದೇವ್ರು ಮಾಡಿರೋ ಕ್ರಿಯೇಷನ್ನ ಸೆಕೆಂಡ್ರಿ ಕ್ರಿಯೇಷನ್ ಅಂತ ಕರಿಬೇಕಾಗುತ್ತೆ. ಯಾಕಂದ್ರೆ ಆಲ್ರೆಡಿ ಪದಾರ್ಥ ಅನ್ನೋದು ಇರೋದ್ರಿಂದ. ಸೊ ಇಲ್ಲಿ ಅವರು ಹೇಳೋದೇನೆಂದ್ರೆ ಪದಾರ್ಥ ಅನ್ನೋದನ್ನ ದೇವ್ರೆ ಶೂನ್ಯದಿಂದ ಅವಾಗಿಂದಾವಾಗಲೇ ಸೃಷ್ಟಿಸ್ತಾನೆ ಅಂತ ಹೇಳ್ತಾರೆ. ಆದರೆ ಆ ಶೂನ್ಯ ಎಲ್ಲಿಂದ ಬಂತು, ಆ ದೇವ್ರು ಎಲ್ಲಿಂದ ಬಂದ್ರು ಅಂತ ಪ್ರಶ್ನಿಸಬೇಕಾಗುತ್ತೆ. ಪರಿಶೀಲಿಸಿ ನಾವು ಅವ್ರ ಜೊತೆ ಎಷ್ಟು ಆರ್ಗ್ಯುಮೆಂಟ್ ಮಾಡಿದ್ರು ಸರಿ, ಕೊನೆಗೆ ದೇವರಿಗೆ ಹುಟ್ಟು ಅನ್ನೋದೇ ಇಲ್ಲ ಅಂತ, ದೇವನು ನಿತ್ಯ ನಿರಂತರ ಆದಿಯಿಂದ ಅನಂತದವರೆಗೂ ನಿರ್ವಿರಾಮವಾಗಿ ಹಾಗೆ ಉಳಿದೋಗ್ತಾನೆ ಅಂತ ಆನ್ಸರ್ ಹೇಳ್ತಾರೆ. ಆದರೆ
ಅವನು ಸೃಷ್ಟಿಸಿರೋ ಯೂನಿವರ್ಸ್ ಅಲ್ಲಿ ಒಳ್ಳೆದರ ಜೊತೆ ಕೆಟ್ಟದು ಸಹ ಯಾಕಿದೆ? ಮನುಷ್ಯನ ಹುಟ್ಟಿನ ಜೊತೆ ನೋವಿಂದ ಕೂಡಿದ ಮರಣನ ಯಾಕೆ ಕೊಡ್ತಿದ್ದಾನೆ? ನೋವು ಯಾಕೆ ಕೊಡ್ತಿದ್ದಾನೆ? ಸಂತೋಷ ಯಾಕೆ ಕೊಡ್ತಿದ್ದಾನೆ ಅಂತ ದೇವ್ರನ್ನ ಪ್ರಶ್ನಿಸಿದ್ರೆ ಆ ದೇವ್ರ ಮೇಲೇನೆ ನಿಂದನೆ ಮಾಡಿದವರಾಗ್ತಾರೆ. ಆದ್ರೆ ಸೃಷ್ಟಿ ಮಾಡಿ ನಿಮ್ಮ ಜೊತೆ ಆಟವಾಡೋನು ದೇವ್ರು ಹೇಗೆ ಆಗ್ತಾನೆ ಅಂತ ಒಂದು ಸಂದೇಹ ನಮ್ಮಲ್ಲಿ ಮೊದಲಾಗುತ್ತೆ. ಸೊ ಸಂತೋಷಕ್ಕೆ ಕಾರಣ ದೇವ್ರು ಅನ್ಕೊಂಡ್ರೆ ದುಃಖಕ್ಕೆ ಕಾರಣ ಸೈತಾನ್ ಅಂತ, ಇಲ್ಲಾಂದ್ರೆ ರಾಕ್ಷಸರು ಅಂತ ಆ ಸಿದ್ಧಾಂತದಲ್ಲಿ ಬರ್ದಿರುತ್ತೆ. ಹಾಗಿದ್ದಲ್ಲಿ ಆ ಸೈತಾನ್ ಹುಟ್ಟೋಕೆ ಕಾರಣ ಕೂಡ ಆ ದೇವ್ರೇ ಆಗ್ತಾನೆ. ಅಸಲು ಮನುಷ್ಯನ ಹುಟ್ಟಿಸದೇ ಇದ್ದಿದ್ರೆ ದುಃಖ ಅನ್ನೋದು ಇರ್ತಿರ್ಲಿಲ್ಲ ಅಲ್ವಾ ಅಂತ ನಮ್ಗೆ ಅನ್ಸುತ್ತೆ. ಇನ್ನೊಂದು ಕಡೆ ನಾವು ಮಾಡಿರೋ ಕರ್ಮಗಳಿಂದಾನೇ ನಾವು ಕಷ್ಟಗಳನ್ನ ಅನುಭವಿಸ್ತಿದೀವ ಅಂತ ಕರ್ಮ ಸಿದ್ಧಾಂತ ಹೇಳುತ್ತೆ. ಕರ್ಮವನ್ನ ಸಾಕ್ಷಾತ್ ಆ ಭಗವಂತ ಕೂಡ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅಂತಾರೆ. ಅಂತಹ ಪರಿಸ್ಥಿತಿಗಳಲ್ಲಿ ದೇವರಿಗಿಂತ ಪವರ್ಫುಲ್ ಆಗಿ ಕರ್ಮ ಅನ್ನೋದು ಬದಲಾಗುತ್ತೆ. ಆವಾಗ ಕರ್ಮವನ್ನೇ ದೇವನಾಗಿ ಭಾವಿಸಬೇಕು. ಆದ್ರೆ ಮತ ಸಿದ್ಧಾಂತಗಳು ಕರ್ಮನ ದೇವರಾಗಿ ಭಾವಿಸಲ್ಲ. ಹಾಗಾಗಿ ನಮ್ಗೆ ಹುಟ್ಟು ಇಲ್ಲ ಅಂದ್ರೆ ಕರ್ಮ ಇಲ್ಲ, ಅದನ್ನ ನಾವು ಅನುಭವಿಸಬೇಕಾದ ಅವಶ್ಯಕತೆ ಕೂಡ ಇರಲ್ಲ. ಆದ್ರಿಂದ ದೇವ್ರೇ ನಮ್ಮನ್ನ ಸೃಷ್ಟಿಸಿ ಸಂತೋಷ ಮತ್ತು ದುಃಖವನ್ನ ಕೊಡ್ತಿದ್ದಾನೆ ಅಂತ ಒಪ್ಕೊಳ್ಬೇಕು. ಆದ್ರೆ ಇಲ್ಲಿರೋ ಪ್ರಾಬ್ಲಮ್ ಏನಂದ್ರೆ, ಯಾವಾಗ ದೇವ್ರು ನಮ್ಗೆ ಕಷ್ಟಗಳನ್ನ ಬೇಕಂತಾನೆ ಕೊಡ್ತಿದ್ದಾನೋ ಅದಕ್ಕೆ ಕಾರಣ ಕೂಡ ದೇವ್ರೇ ಅಂತ ಅರ್ಥ ಆಗ್ತಿದೆ. ಆದ್ರಿಂದ ಅಂತಹ ದೇವ್ರನ್ನ ಹೇಗೆ ನಂಬಬೇಕು, ಹೇಗೆ ಕ್ರಿಯೇಟರ್ ಅಂತ ಕರಿಬೇಕು ಅನ್ನೋ ಡೌಟ್ ಬರುತ್ತೆ. ಹಿಂದೂ ಮತದಲ್ಲಿ ಒಂದು ಗ್ರೇಟ್ ಫಿಲಾಸಫಿ ಇದೆ. ಅದನ್ನ ಫಿಲಾಸಫಿ ಅನ್ನೋದಕ್ಕಿಂತ ರಿಯಾಲಿಟಿ ಅಂತ ಹೇಳ್ಬೋದು, ಇಲ್ಲಾಂದ್ರೆ ಕನ್ನಡದಲ್ಲಿ ಸಿದ್ಧಾಂತ ಅಂದ್ರೇನೆ ಬೆಟರ್ ಅನ್ಕೊಳ್ತೀನಿ. ಅದೇ ನಾನ್ ಡ್ಯುಯಾಲಿಟಿ ಅಂದ್ರೆ ಅದ್ವೈತ. ಇದನ್ನ ವೇದಗಳಿಂದ ತಗೊಂಡು ಆದಿ ಶಂಕರಾಚಾರ್ಯ ಅನ್ನೋ ವೇದಾಂತ ವಿದ್ವಾಂಸ ಪ್ರಚಾರ ಮಾಡಿದ್ರು. ಇವರು ಹೇಳಿರೋ ಪ್ರಕಾರ ನಾವು ಇಲ್ಲಿವರೆಗೂ ಚರ್ಚಿಸ್ತಿರೋ ಯೂನಿವರ್ಸ್ ಕ್ರಿಯೇಷನ್ ಅನ್ನೋ ಕಾನ್ಸೆಪ್ಟ್ ನ ತುಂಬಾ ಸಿಂಪಲ್ ಆಗಿ ಒಂದು ಮಾತಲ್ಲಿ ಡೈಲ್ಯೂಟ್ ಮಾಡಿಬಿಡ್ತಾರೆ. ಅದೇನಂದ್ರೆ, ಅದ್ವೈತ ಸಿದ್ಧಾಂತದ ಪ್ರಕಾರ ನಿಜಕ್ಕೆ ಯೂನಿವರ್ಸ್ ಅನ್ನೋದೇ ಸೃಷ್ಟಿಸಲ್ಪಡಲಿಲ್ಲ. ಅಂದ್ರೆ ದೇರ್ ಇಸ್ ನೋ ಕ್ರಿಯೇಷನ್ ಎಟ್ ಆಲ್ ಅಂತಾರೆ. ಅದರ ಅರ್ಥ ಏನಂದ್ರೆ, ನಾವು ನೋಡ್ತಿರೋ ಯೂನಿವರ್ಸ್ ಅನ್ನೋದು ಅಸಲು ಯಾರು ಕ್ರಿಯೇಟ್ ಮಾಡಿಲ್ಲ, ಯೂನಿವರ್ಸ್ ಅದಾಗದೆ ಅಸ್ತಿತ್ವದಲ್ಲಿದೆ ಅಂತ ಆನ್ಸರ್ ಕೊಡ್ತಾರೆ. ಸೊ ಇಲ್ಲಿ ಶಂಕರಾಚಾರ್ಯರಿಗಿಂತ ಗ್ರೇಟ್ ನಾಸ್ತಿಕರು ಯಾರು ಇಲ್ವೇನೋ ಅಂತ ಅನ್ಸುತ್ತೆ. ಯಾಕಂದ್ರೆ ಅವರು ಕೊಟ್ಟ ಒಂದು ಸ್ಟೇಟ್ಮೆಂಟ್ನ ಗಮನಿಸಿದ್ರೆ ಅದ್ವೈತ ಸಿದ್ಧಾಂತ ಪ್ರಕಾರ ಅವರು ಹೇಳೋದೇನಂದ್ರೆ, ದೇವರು ಇದ್ದಾನೆ, ಆದ್ರೆ ದೇವನು ಈ ಯೂನಿವರ್ಸ್ಗೆ ಸಪ್ರೇಟ್ ಆಗಿ ಇಲ್ಲ, ದೇವ್ರೇ ಈ ಯೂನಿವರ್ಸ್ ಆಗಿ ಕಾಣಿಸ್ತಿದ್ದಾರೆ ಅನ್ನೋದು ಅವರ ಉದ್ದೇಶ. ಅಲ್ಲಿ ಸೈನ್ಸ್ ಪ್ರಕಾರ ನೋಡಿದ್ರೆ ಯೂನಿವರ್ಸ್ಗೆ ಹುಟ್ಟು ಇಲ್ಲ ಅಂತಾನೂ ಇಲ್ಲ. ಯೂನಿವರ್ಸ್ಗೆ ಬಿಗ್ ಬ್ಯಾಂಗ್ ಇದೆ ಅನ್ಕೊಂಡ್ರೆ ಅದು ಒಂದು ಸೈಕ್ಲಿಕ್ ಯೂನಿವರ್ಸ್ಗೆ ಕಾರಣ ಆಗುತ್ತೆ, ಇಲ್ಲಾಂದ್ರೆ ಒಂದು ಮಲ್ಟಿವರ್ಸ್ ಆಗುತ್ತೆ. ಅದು ಕೂಡ ಆಗದೆ ಹೋದ್ರೆ ಯೂನಿವರ್ಸ್ ಅಲ್ಲಿರೋ ಪದಾರ್ಥ ಎಲ್ಲ ಮಾಯವಾಗಿ ಶೂನ್ಯ ಮಾತ್ರನೇ ಉಳಿಯುತ್ತೆ. ಹಾಗೆ ನೋಡಿದ್ರು ಸರಿ, ಎಂಟಿ ಸ್ಪೇಸ್ ಅನ್ನೋದು ಯಾವಾಗಲೂ ಇರುತ್ತೆ. ಅಂದ್ರೆ ಯೂನಿವರ್ಸ್ ಯಾವಾಗಲೂ ಇರುತ್ತೆ, ಅದನ್ನ ಯಾರು ಕ್ರಿಯೇಟ್ ಮಾಡೋಕ್ಕಾಗಲ್ಲ ಅಂಡ್ ಮಾಡಿಲ್ಲ ಕೂಡ. ಯೂನಿವರ್ಸ್ ಅನ್ನೋದು ಸ್ವಯಂ ಪ್ರಕಟಿತವಾಗಿನೇ ನಾವು ಭಾವಿಸಬೇಕಾಗುತ್ತೆ. ಅಂದ್ರೆ ಯೂನಿವರ್ಸ್ ಅನ್ನೋದು ಅದಷ್ಟಕ್ಕೆ ಅದೇ ಪ್ರಕಟಿತವಾಗಿದೆ ಹೊರತು ಅದನ್ನು ಯಾರು ಕ್ರಿಯೇಟ್ ಮಾಡಿಲ್ಲ, ಮಾಡೋಕ್ಕಾಗಲ್ಲ ಕೂಡ. ಇವನ್ ಸೈನ್ಸ್ ಕೂಡ ಅದೇ ಹೇಳುತ್ತೆ. ಹಾಗೆ ಶಂಕರಾಚಾರ್ಯರು ಕೂಡ ವಿಶ್ವ ಅನ್ನೋದು ಸ್ವಯಂ ಪ್ರಕಾಶಿತ ಅಂತ, ಅದು ಸ್ವಯಂ ಪ್ರಕಟಿತವಾಗಿರೋದು ಅಂತಾರೆ. ಆದರೆ ಇಲ್ಲಿ ಪ್ರಾಬ್ಲಮ್ ಏನಂದ್ರೆ, ಹಿಂದೂಯಿಸಂ ಅಲ್ಲೇ ಪೌರಾಣಿಕರಿಗೆ ವೇದಾಂತಿಗಳಿಗೆ ಕಾನ್ಫ್ಲಿಕ್ಟ್ ಶುರು ಆಗುತ್ತೆ. ಪೌರಾಣಿಕರ ಪ್ರಕಾರ ವಿಷ್ಣು ಗರ್ಭೋದಕ ಅನ್ನೋ ಸಮುದ್ರದಲ್ಲಿ ಮಲ್ಟಿವರ್ಸ್ಗಳನ್ನ ಕ್ರಿಯೇಟ್ ಮಾಡ್ತಿದ್ರೆ ಅವನ ನಾಭಿಯಿಂದ ಹುಟ್ಟಿದ ಬ್ರಹ್ಮದೇವನು ಪ್ರಪಂಚವನ್ನು ಸೃಷ್ಟಿಸ್ತಾನೆ ಅಂತ ಪುರಾಣಗಳ ಪ್ರಕಾರ ಬರೆದಿದೆ. ಆದ್ರಿಂದ ವೇದಗಳು ಮತ್ತು ಪುರಾಣಗಳ ಮಧ್ಯೆ ಭಿನ್ನಾಭಿಪ್ರಾಯ ತಲೆ ಎತ್ತುತ್ತೆ. ಆದ್ರೆ ದೇವರನ್ನು ನಿಜವಾಗ್ಲೂ ಒಬ್ಬ ಮಾನವನ ರೂಪದಲ್ಲಿ ಆಲೋಚನೆಗಳು ಹೊಂದಿದ್ರು ಒಂದು ಹ್ಯೂಮನ್ ಬೀಯಿಂಗ್ ಆಗಿ ನಾವು ಗುರುತಿಸಿದ್ರೆ ಅವಾಗ ಆ ದೇವರಿಗೆ ಕೆಟ್ಟದನ್ನು ಸೃಷ್ಟಿಸಿದ ಭೇದ ಭಾವಿಯಾಗಿ ನೋಡ್ಬೇಕಾಗುತ್ತೆ. ಆದ್ರಿಂದ ಅವಾಗ ದೇವರ ಕಾನ್ಸೆಪ್ಟ್ ನಿಲ್ಲೋಕೆ ಸಾಧ್ಯವಿಲ್ಲ. ಕೆಲವು ಜನ ಹೈಂದವರು ಹೇಳೋದೇನೆಂದ್ರೆ, ನಾನ್ ಡ್ಯುಯಾಲಿಟಿ ಸಿದ್ಧಾಂತ ಅನ್ನೋದು ಹಿಂದೂಯಿಸಂ ಅಲ್ಲೇ ಟಾಪ್ ಲೆವೆಲ್ ಟೀಚಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಮೊದಲು ಪುರಾಣಗಳು ಅದರಲ್ಲಿರೋ ಭಾವವನ್ನು ಅರ್ಥ ಮಾಡ್ಕೊಂಡಿರೋರ್ಗೆ ನಾನ್ ಡ್ಯುಯಾಲಿಟಿ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಅದೇ ಪುರಾಣದಲ್ಲಿರೋ ಭಗವದ್ಗೀತೆಯಲ್ಲಿ ಕೃಷ್ಣ ನಾನೇ ದೇವರು, ನಾನೇ ಯೂನಿವರ್ಸ್ ಅಂತ ಪ್ರಕಟಿಸ್ಕೊಳ್ತಾರೆ. ಸೊ
ಪುರಾಣ ಅನ್ನೋದು ಸಾಮಾನ್ಯವಾದ ಹಿಂದೂಗಳಿಗೋಸ್ಕರ ಉದ್ದೇಶಿಸಲ್ಪಟ್ಟಿರೋದು ಅಂತ, ವೇದಾಂತ ಅನ್ನೋದು ಹಿಂದೂ ಪುರಾಣಗಳನ್ನ ಉಪನಿಷತ್ಗಳನ್ನ ಇನ್ವೆಸ್ಟಿಗೇಟ್ ಮಾಡಿ ತಿಳ್ಕೊಂಡ ಹೈ ಲೆವೆಲ್ ಮೆಚುರಿಟಿ ಇರೋ ಹಿಂದೂಗಳಿಗೆ ಅಂತ ಹೇಳ್ಕೊಳ್ಬೋದು. ಸೊ ಶಂಕರಾಚಾರ್ಯರು ಹೇಳಿದ್ದನ್ನ ನಾವು ಸ್ವಲ್ಪ ಇನ್ವೆಸ್ಟಿಗೇಟ್ ಮಾಡಿದ್ರೆ ಅವರು ಕೊಟ್ಟಿರೋ ಸ್ಟೇಟ್ಮೆಂಟ್ ಪ್ರಕಾರ ದೇವನೇ ಯೂನಿವರ್ಸ್ ಆಗಿ ಕಾಣಿಸ್ತಿದ್ದಾನೆ, ಆದರೆ ನಾವು ಊಹಿಸಿಕೊಳ್ಳೋ ಮಾನವನ ರೂಪದಲ್ಲಿರೋ ದೇವರಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದಕ್ಕೆ ಇಂಡಿಯಾದಲ್ಲಿ ಎಲ್ಲಿ ಹೋಗಿ ಕೇಳಿದ್ರು ಸರಿ, ದೇವರು ಎಲ್ಲಿದ್ದಾನೆ ಅಂತ ಒಂದು ಕ್ವೆಶನ್ ಕೇಳಿದ್ರೆ ಅದಕ್ಕೆ ಅವ್ರು ಕೊಡೋ ಆನ್ಸರ್ ಏನಂದ್ರೆ ದೇವರು ಎಲ್ಲೆಡೆ ಇದ್ದಾನೆ ಅಂತ ಹೇಳ್ತಾರೆ. ಹಾಗೆ ಉಪನಿಷತ್ತಲ್ಲಿ ಮೊದಲ ಉಪನಿಷತ್ತಾದ ಈಶಾವಾಸ್ಯ ಉಪನಿಷತ್ತನ್ನ ನಾವು ಗಮನಿಸಿದ್ರೆ ಫಸ್ಟ್ ಲೈನಲ್ಲೇ ಈಶಾವಾಸ್ಯಂ ಇಡಂ ಸರ್ವಂ ಯತ್ಯಾಂಚಿತ್ ಜಗತ್ಯಂ ಜಗತ್ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಸುತ್ತಲೂ ಕಾಣಿಸೋ ಪ್ರತಿ ಅಣುಗಳು ಈಶ್ವರನೇ ಅಂತ ಅದರ ಅರ್ಥ. ಆ್ಯಂಡ್ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಕೂಡ ಇದೆ, ಅದೇನಂದ್ರೆ ಈಶ್ವರ ಅಂತ ಹೇಳಿದ ಪ್ರತಿ ಸಾರಿ ಕಾಮನ್ ಆಗಿ ಈ ಇಮೇಜ್ ನಮಗೆ ಮೈಂಡಲ್ಲಿ ಬರುತ್ತೆ. ಆದರೆ ನಾನ್ ಡ್ಯುಯಾಲಿಟಿ ಪ್ರಕಾರ ಅಂದ್ರೆ ಶಂಕರಾಚಾರ್ಯರ ಪ್ರಕಾರ ನಾವು ಅನ್ಕೊಳ್ಳೋ ಶಿವ ಅಲ್ಲ. ಅವರ ಪ್ರಕಾರ ಈಶ್ವರ ಅಂದ್ರೆ ನಾವು ಇಮೇಜಿನೇಷನ್ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ. ಆ್ಯಂಡ್ ನಮ್ಮ ಇಮೇಜಿನೇಷನ್ ಅಲ್ಲಿ ಬಂದಿದೆ ಅಂದ್ರೆ ಅದು ಈಶ್ವರ ಅಲ್ಲ ಅಂತ ಅವರು ಹೇಳ್ತಿರ್ತಾರೆ. ಸೊ ಈಶ್ವರ ಅಂದ್ರೆ ಚೈತನ್ಯ ಅಂತ. ಇಂಗ್ಲಿಷಲ್ಲಿ ಅದಕ್ಕೆ ಕ್ಲೋಸ್ ಆಗಿ ಅರ್ಥ ಬರೋ ಹಾಗೆ ಹೇಳ್ಬೇಕಂದ್ರೆ ಕಾನ್ಶಿಯಸ್ನೆಸ್ ಅನ್ನೋದು, ಈಶಾವಾಸ್ಯಂ ಅಂದ್ರೆ ಎಲ್ಲೆಡೆ ಇರೋ ದೇವರು ಅಂತ ಹೇಳ್ಕೊಳ್ಬೋದು. ದೇವರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಮಾತಾಡೋಣ. ಸೊ ಈಶ್ವರನೇ ಯೂನಿವರ್ಸ್ ಆಗಿ ಕಾಣಿಸೋದೇನು ಅಂತ ನಾವು ಕ್ವೆಶನ್ ಮಾಡ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ನಾವು ಕತ್ಲಲ್ಲಿ ಹೋಗ್ತಿರೋವಾಗ ದಾರಿಯಲ್ಲಿ ನಮಗೆ ಒಂದು ಹಾವು ಕಾಣಿಸ್ತು. ಅದನ್ನು ನೋಡಿದ ತಕ್ಷಣ ನಾವು ತುಂಬಾ ಹೆದರ್ಕೊಳ್ತೀವಿ. ಆದರೆ ತುಂಬಾ ಹೊತ್ತು ಆ ಹಾವು ಅಲುಗಾಡದೆ ಹಾಗೆ ಇರುತ್ತೆ. ಅದನ್ನು ಗಮನಿಸಿ ಅದೇನೋ ಕ್ಲಿಯರ್ ಆಗಿ ನೋಡೋಣ ಅಂತ ಮುಂದೆ ಹೋದ್ರೆ ಅದೊಂದು ಹಗ್ಗ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಹಗ್ಗನ ನೋಡಿ ನಾವು ಹಾವು ಅನ್ಕೊಂಡ್ವಿ. ಅಂದ್ರೆ ಹಗ್ಗ ಹಾವನ್ನ ಕ್ರಿಯೇಟ್ ಮಾಡ್ತಾ ಅಂದ್ರೆ ಮಾಡಿಲ್ಲ, ಕೇವಲ ನಾವೇ ಹಗ್ಗನ ಹಾವು ಅಂತ ಅನ್ಕೊಂಡ್ವಿ. ಆದರೆ ರಿಯಾಲಿಟಿಯಲ್ಲಿ ಅದೊಂದು ಹಗ್ಗ ಮಾತ್ರನೇ. ಸರಿಯಾಗಿ ಹಾಗೆ ಚೈತನ್ಯ ಅನ್ನೋದು ನಮಗೆ ಯೂನಿವರ್ಸ್ ಆಗಿ ಕಾಣಿಸುತ್ತೆ. ನಿಜಕ್ಕೆ ಅಸಲು ಯೂನಿವರ್ಸ್ ಕ್ರಿಯೇಷನ್ ಅನ್ನೋದೇ ನಡೆದಿಲ್ಲ. ಹಾಗಾಗಿ ಯೂನಿವರ್ಸ್ನ ಯಾರು ಕ್ರಿಯೇಟ್ ಮಾಡಿದ್ರು, ಎಲ್ಲಿ ಕ್ರಿಯೇಟ್ ಮಾಡಿದ್ರು, ಹೇಗೆ ಕ್ರಿಯೇಟ್ ಮಾಡೋಕ್ಕಾಯ್ತು ಅನ್ನೋ ಈ ರೀತಿ ಪ್ರಶ್ನೆಗಳು ಯಾವುದು ಇರಲ್ಲ. ಸೊ ಶಂಕರಾಚಾರ್ಯರ ಪ್ರಕಾರ ಚೈತನ್ಯ ಅನ್ನೋದು ವಿಶ್ವವಾಗಿ ಕಾಣಿಸುತ್ತೆ. ಅಂದ್ರೆ ನಿಜಕ್ಕೆ ಅಸಲು ಯೂನಿವರ್ಸ್ ಅನ್ನೋದೇ ಇಲ್ಲ ಅಂತ ಹೇಳ್ತಾರೆ. ಆದ್ರಿಂದ ಯೂನಿವರ್ಸ್ ಹುಟ್ಟೋಕೆ ಯಾರು ಕಾರಣ, ಎಲ್ಲಿ, ಹೇಗೆ ಹುಟ್ಟು ಅನ್ನೋ ಕ್ವೆಶನ್ಸ್ ಅದಷ್ಟಕ್ಕೆ ಅದೇ ಮಾಯವಾಗಿ ಹೋಗುತ್ತೆ. ಅಂಡ್ ಅವರ ಪ್ರಕಾರ ದೇವರು ಯಾರು ಅಂದ್ರೆ ಚೈತನ್ಯ. ಫಾರ್ ಎಕ್ಸಾಂಪಲ್ ಶ್ರೀಕೃಷ್ಣನು ಸಹ ಭಗವದ್ಗೀತೆಯಲ್ಲಿ ಅದೇ ಹೇಳ್ತಾರೆ. ಕೃಷ್ಣನು ಯೂನಿವರ್ಸ್ನ ಡೀಪ್ ಆಗಿ ತಗೊಂಡು ಆಲೋಚಿಸಿದ್ದಾರೆ. ಆ್ಯಂಡ್ ಯೂನಿವರ್ಸ್ ಹುಟ್ಟೋಕೆ ಸೃಷ್ಟಿಕರ್ತ ಬೇಕಾಗಿಲ್ಲ ಅಂತ ತಿಳ್ಕೊಂಡ್ರು. ಯೂನಿವರ್ಸ್ನ ಪಾರ್ಟ್ ಆದ ಕೃಷ್ಣನು ತನಗೆ ತಾನೇ ಸ್ವಯಂ ಆಗಿ ನಾನೇ ಯೂನಿವರ್ಸ್ ಅಂತ ಗ್ರಹಿಸಿ ನೀವು ಅನ್ಕೊಂಡಿರೋ ಯೂನಿವರ್ಸ್ ನಾನೇ ಅಂತ ಹೇಳಿದ್ರು. ಸೊ ಚೈತನ್ಯಕ್ಕೆ ಆ್ಯಂಡ್ ಯೂನಿವರ್ಸ್ಗೆ ಏನು ಸಂಬಂಧ? ಚೈತನ್ಯ ತಿಳ್ಕೊಂಡಿರೋರು ದೇವರು ಹೇಗೆ ಆಗ್ತಾರೆ? ಅಸಲು ದೇವ್ರಂದ್ರೆ ಯಾರು ಅನ್ನೋ ಪ್ರಶ್ನೆಗಳಿಗೆ ಉತ್ತರ ತಿಳ್ಕೊಳ್ಬೇಕು ಅಂದ್ರೆ ನೀವು ಸ್ವತಃ ಹಿಂದೂ ಸ್ಕ್ರಿಪ್ಚರ್ಸ್ನ ಇನ್ವೆಸ್ಟಿಗೇಟ್ ಮಾಡಬೇಕು, ಆವಾಗಲೇ ತಿಳ್ಕೊಳ್ಬೋದು. ಆದರೆ ಸ್ವಲ್ಪ ಜನ ಇದೆಲ್ಲ ಕೇಳಿ ಹಿಂದೂಯಿಸಮ್ನ ಡಿಸ್ಕಷನ್ ಒಳಗೆ ಯಾಕೆ ತಗೊಂಡು ಬಂದ್ರಿ ಆ್ಯಂಡ್ ಸೈನ್ಸ್ಗೆ ರಿಲಿಜನ್ಗೆ ಸಂಬಂಧ ಇಲ್ಲ ಅಂತ ಅನ್ಕೊಳ್ಬೋದು. ಆದರೆ ಅದು ಫ್ಯಾಕ್ಟ್ ಅಲ್ಲ. ಯಾಕಂದ್ರೆ ಯೂನಿವರ್ಸ್ನ ಬಗ್ಗೆ ಹೈಯೆಸ್ಟ್ ಥಿಂಕಿಂಗ್ ಯಾವುದಾದ್ರೂ ಇದೆ ಅಂದರೆ ಅದು ಹಿಂದೂಯಿಸಮ್ ಅಲ್ಲೇ ಇದೆ. ಇವಾಗ ತುಂಬ ಜನ ಸಿಮ್ಯುಲೇಷನ್ ಥಿಯರಿ ಬಗ್ಗೆ ಕೇಳಿರ್ತೀರಾ. ಅಂದರೆ ನಾವು ಏಲಿಯನ್ಸ್ ಬ್ರೈನಲ್ಲಿರೋ ಆಲೋಚನೆಯಲ್ಲಿ ಬದುಕ್ತಿದ್ದೀವಿ ಅಂತ. ಅಸಲು ನಾವು ನಮ್ಮ ಪ್ರಪಂಚ ನಿಜ ಅಲ್ಲ ಅಂತ ಇದೆಲ್ಲ ಮ್ಯಾಟ್ರಿಕ್ಸ್ ಮೂವಿ ಥರ ಒಂದು ಕಂಪ್ಯೂಟರ್ ಸಿಮ್ಯುಲೇಷನ್ ಅನ್ನೋ ಥಿಯರೀಸ್ ತುಂಬ ಇದೆ. ಈ ಥಿಯರೀಸ್ಗೆ ಬುನಾದಿ ಬುದ್ಧಿಸಮ್ ಇಂದ ಬಂದಿದೆ. ಅಂದರೆ ಬುದ್ಧಿಸಮ್ ಅಲ್ಲಿ ಕೂಡ ಯೂನಿವರ್ಸ್ನ ಒಂದು ಮಾಯೆ ಥರ ನೋಡ್ತಾರೆ. ಇನ್ಫ್ಯಾಕ್ಟ್ ಅವರ ಪ್ರಕಾರ ಯೂನಿವರ್ಸ್ ಅಲ್ಲಿ ಶೂನ್ಯ ಬಿಟ್ಟರೆ ಮತ್ತೊಂದು ಇಲ್ಲ ಅಂತ ಹೇಳ್ತಾರೆ. ಅದೇ ಫಿಲೋಸಫಿ ವೆಸ್ಟರ್ನ್ ಥಿಯರೀಸ್ ಅಲ್ಲಿ ಸೇರ್ಕೊಳ್ತು. ಆ ಬುದ್ಧಿಸಮ್ ಅನ್ನೋದು ಹಿಂದೂಯಿಸಮ್ ಇಂದ ತಗೊಂಡ್ರು ಅನ್ನೋದು ನಮ್ಗೆ ಗೊತ್ತು. ಅಂದ್ರೆ ಬುದ್ಧನ ಕಾಲದಲ್ಲಿ ಯಜ್ಞ ಯಾಗಗಳು ಹೆಚ್ಚಾಗಿ ನಡೆದು ಅದರ ಜೊತೆ ಅದರಲ್ಲಿ ಜಂತುಗಳನ್ನ ಬಲಿ ಕೊಡೋದನ್ನ ನೋಡಿ ಹಿಂದೂಯಿಸಮ್ ಅಲ್ಲಿರೋ ಕರ್ಮಕಾಂಡವನ್ನ ಬಿಟ್ಟಾಕಿ ಜ್ಞಾನಕಾಂಡವನ್ನ ಹಿಡ್ಕೊಂಡ್ರು. ಅದಾದ್ಮೇಲೆ ಆ ಜ್ಞಾನಕಾಂಡದ ಜೊತೆ ಬುದ್ಧಿಸಮ್ ಅನ್ನೋದು ಡೆವಲಪ್ ಆಯ್ತು. ಆದ್ರೆ ಹಿಂದೂಯಿಸಮ್ಗೆ ಬುದ್ಧಿಸಮ್ಗೆ ಚಿಕ್ಕದಾದ ಡಿಫ್ರೆನ್ಸ್ನ ಕೂಡ ಕ್ರಿಯೇಟ್ ಮಾಡ್ಕೊಂಡ್ರು. ಸೊ ಸಿಮ್ಯುಲೇಷನ್ ಥಿಯರೀಸ್ ಎಲ್ಲಾನು ಇದೇ ಹಿಂದೂಯಿಸಮ್ ಇಂದ ಬಂದಿದೆ. ಹಾಗಾಗಿ ಖಚಿತವಾಗಿ ಮಾತಾಡ್ಕೊಳ್ಬೇಕು.
ಆದ್ರೆ ಶಂಕರಾಚಾರ್ಯರು ಈ ಯೂನಿವರ್ಸ್ನ ಮಾಯ ಪ್ರಪಂಚ ಅಂತ ಹೇಳ್ಬಿಟ್ರು. ಆದ್ರೆ ಅಸಲು ಯೂನಿವರ್ಸೇ ಇಲ್ದಿರೋವಾಗ ಕ್ರಿಯೇಟರ್ ಮಾತ್ರ ಎಲ್ಲಿಂದ ಬರ್ತಾನೆ? ಅಸಲು ದೇವ್ರು ಅಂತ ಯಾರನ್ನಾದ್ರೂ ಕರಿಬೇಕಂದ್ರೆ ಅದು ಈ ಯೂನಿವರ್ಸ್ನೇ ಅಂತ ಹೇಳ್ತಾರೆ. ಸೊ ಇಲ್ಲಿ ನಾವು ಕ್ವೆಶನ್ ಮಾಡ್ಬೇಕಾಗಿರೋದೇನಂದ್ರೆ, ಯೂನಿವರ್ಸ್ ಅನ್ನೋದು ಮಾಯೆ ಅಂತ ಯಾಕೆ ಒಪ್ಕೊಳ್ಬೇಕು? ಯಾಕಂದ್ರೆ ನಮ್ಮ ಕಣ್ಣಿಗೆದುರು ಇಷ್ಟು ದೊಡ್ಡ ಪ್ರಪಂಚ ಇದೆ. ಇಲ್ಲಿಂದ ಮೇಲೆ ಹೋದ್ರೆ ಕೋಟಾನು ಕೋಟಿ ನಕ್ಷತ್ರಗಳು, ಅವುಗಳನ್ನ ತಿರುಗಿಸ್ತಿರೋ ಗ್ಯಾಲಕ್ಸಿಗಳು, ಅದರಲ್ಲಿರೋ ಬ್ಲ್ಯಾಕ್ ಹೋಲ್ಸ್, ಗ್ರಹಗಳು, ಗ್ರಹಗಳ ಅವಶೇಷಗಳು, ಸ್ಪೇಸ್ನ ಧೂಳಿನ ಮೇಘಗಳು, ಹೀಗೆ ತುಂಬಾ ಇದೆ. ಇವೆಲ್ಲವನ್ನು ಒಂದು ಮಾಯೆ ಹಾಗೆ ತೆಗೆದುಕೊಳ್ಳೋಕ್ಕಾಗಲ್ಲ. ಒಂದು ವೇಳೆ ಇದು ನಿಜವಾಗ್ಲೂ ಮಾಯೆ ಪ್ರಪಂಚ ಆದ್ರೆ ಮಾಯೆ ಹುಟ್ಟೋಕೆ ಕಾರಣ ಏನು ಅಂತ ನಾವು ಪ್ರಶ್ನಿಸಬೇಕು. ಸೊ ಅದಕ್ಕೆ ಶಂಕರಾಚಾರ್ಯರು ಕೊಟ್ಟಿರೋ ಉತ್ತರನ ನಾವು ಜಾಗ್ರತೆಯಿಂದ ಕೇಳಬೇಕು. ಅದೇನಂದ್ರೆ, ನಾವು ನಿದ್ರೆ ಮಾಡಿದ್ಮೇಲೆ ಡ್ರೀಮ್ಗೆ ಹೋಗ್ತೀವಿ. ಡ್ರೀಮಲ್ಲಿ ನಮಗೆ ಇಷ್ಟ ಆದ ಪ್ರಪಂಚದಲ್ಲಿ ತಿರುಗ್ತಾ ಅಸಲು ಹೊರಗಿನ ಪ್ರಪಂಚ ಒಂದು ಇದೆ ಅಂತ ನಾವು ನಿದ್ರೆ ಮಾಡೋದ್ರಿಂದ ಡ್ರೀಮ್ ಬಂತು ಅಂತ ನಮಗೆ ಯಾವುದು ಗೊತ್ತಾಗದೆ ಆ ಡ್ರೀಮ್ ಲೈಫಲ್ಲಿ ಇನ್ವಾಲ್ವ್ ಆಗ್ತೀವಿ. ಸಡನ್ ಆಗಿ ಅಲ್ಲಿಗೆ ಯಾರೋ ಬಂದು ಇದೆಲ್ಲ ಡ್ರೀಮ್ ಅಂತ, ನೀನು ನಿದ್ರೆ ಮಾಡೋದ್ರಿಂದ ಇದ್ರೊಳಗೆ ಬಂದೆ ಅಂತ ಹೇಳಿದ್ರೆ ನಮಗೆ ನಂಬೋಕ್ಕಾಗಲ್ಲ. ಯಾಕಂದ್ರೆ ಡ್ರೀಮಲ್ಲಿನ ಪ್ರಪಂಚ ತುಂಬ ರಿಯಲ್ ಆಗಿರುತ್ತೆ. ಪ್ರತಿಯೊಂದನ್ನು ನೀವು ಟಚ್ ಮಾಡ್ತಿದ್ದೀರಾ, ಪ್ರತಿಯೊಂದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀರಾ. ಹಾಗಾಗಿ ಇದು ಮಾಯೆ ಪ್ರಪಂಚ ಆಗೋ ಚಾನ್ಸ್ ಇಲ್ಲ ಅಂತ ಗಟ್ಟಿಯಾಗಿ ಹೇಳ್ತೀವಿ. ನಿಮ್ಮನ್ನ ಎಷ್ಟು ಕನ್ವಿನ್ಸ್ ಮಾಡಿದ್ರೂ ಸರಿ, ಕಣ್ಣ ಮುಂದೆ ಕಾಣಿಸ್ತಿರೋ ಪ್ರಪಂಚನ ಸುಳ್ಳು ಅಂತ ಒಪ್ಕೊಳ್ಳೋದಿಲ್ಲ. ಸರಿ, ಕೊನೆಗೂ ಹೇಗೋ ಹಾಗೆ ಕನ್ವಿನ್ಸ್ ಆದ್ರಿ, ಅದು ಮಾಯ ಪ್ರಪಂಚ ಅಂತ ಒಪ್ಕೊಂಡ್ರಿ. ಆದರೆ ಡ್ರೀಮ್ ಅನ್ನೋದು ಹುಟ್ಟೋಕೆ ಕಾರಣ ಏನು ಅಂತ ಕೇಳಿದ್ರೆ ಮಾತ್ರ ಅದಕ್ಕೆ ಉತ್ತರ ಇಲ್ಲ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಯಾಕಂದ್ರೆ ಡ್ರೀಮಲ್ಲಿದ್ದು ಡ್ರೀಮ್ ಹೇಗೆ ಹುಟ್ಟು ಅಂತ ಎಷ್ಟು ಥಿಯರಿಗಳನ್ನ ತಯಾರು ಮಾಡಿಕೊಂಡ್ರು ಸರಿ, ಅದೆಲ್ಲ ಸುಳ್ಳೇ ಆಗುತ್ತೆ. ಹಾಗಾಗಿ ಸಿಂಪಲ್ ಆಗಿ ಡ್ರೀಮಿಂದ ಹೇಗೆ ಹೊರಬರಬೇಕು ಅಂತ ಆಲೋಚಿಸಬೇಕು ಹೊರತು ಹೇಗೆ ಹುಟ್ಟು ಅಂತ ಕ್ವೆಶನ್ ಮಾಡಿದ್ರೆ ಲಾಭ ಇರಲ್ಲ ಅಂತ ಹೇಳ್ತಾರೆ. ಈ ಆನ್ಸರ್ನ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಅದು ನಿಜಾನೇ ಅನ್ಸುತ್ತೆ. ಬಿಕಾಸ್ ಪ್ರಪಂಚನ ಪ್ರಪಂಚ ಅಂತಾರೆ ಅಂತ, ಕಲ್ಲನ್ನ ಕಲ್ಲು ಅಂತಾರೆ ಅಂತ ನಮಗೆ ನಾವೇ ನಿರ್ಣಯಿಸ್ಕೊಂಡ್ವಿ. ಅವುಗಳನ್ನ ಆ ಹೆಸರಿಂದಾನೇ ಕರಿತಿದ್ದೀವಿ. ನಿಜಕ್ಕೆ ಅಸಲು ಅವುಗಳಿಗೆ ಹೆಸರು ಅನ್ನೋದೇ ಇಲ್ಲ. ಸೊ ಇಲ್ಲಿ ಎಲ್ಲ ನಾವು ಸೃಷ್ಟಿಸಿಕೊಂಡಿರೋದೆ. ಸರಿಯಾಗಿ ಹಾಗೆ ಡ್ರೀಮಲ್ಲಿರೋ ನಾವು ಡ್ರೀಮ್ ಹೇಗೆ ಕ್ರಿಯೇಟ್ ಆಯಿತು ಅಂದರೆ ಅದಕ್ಕೆ ಏಲಿಯನ್ಸ್ ಅಂತ, ಕಂಪ್ಯೂಟರ್ ಸಿಮ್ಯುಲೇಷನ್ ಅಂತ, ಹೀಗೆ ಎಷ್ಟು ಆನ್ಸರ್ಸ್ ಬರ್ಕೊಂಡ್ರೂ ಸರಿ ಅದ್ಯಾವುದು ನಿಜ ಅಲ್ಲ. ಒಂದು ಸರಿ ಡ್ರೀಮಿಂದ ಆಚೆ ಬಂದ್ರೇನೆ ನಿಜ ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಾಗಾದರೆ ಮಾಯೆ ಅನ್ನೋದು ನಿಜವಾಗ್ಲೂ ನಿಜಾನಾ ಅಂದರೆ ಫಿಲಾಸಫಿಕಲ್ ಆಗಿ ನಿಜಾನೇ ಅಂತ ಗೊತ್ತಾಗುತ್ತೆ. ಆದರೆ ಸೈನ್ಸ್ ಏನು ಹೇಳ್ತಿದೆ, ಇದನ್ನ ಒಪ್ಕೊಳ್ಳುತ್ತಾ? ಅದಕ್ಕೆ ಆಧಾರಗಳಿದೆಯಾ ಅಂದರೆ ನಿಜಕ್ಕೆ ನಮ್ಮ ಭವಿಷ್ಯದಲ್ಲಿ ಒಟ್ಟು ಇದೇ ವಿಷಯನ ನಾವು ಕೇಳಿಸ್ಕೊಳ್ತೀವಿ, ನೋಡ್ತೀವಿ. ಅದೇ ಕ್ವಾಂಟಮ್ ಮೆಕ್ಯಾನಿಕ್ಸ್. ಇವಾಗಿರೋ ಸೈನ್ಸ್ನ ಒಂದೇ ಸಾರಿ 1000 ಪಟ್ಟು ಡೆವಲಪ್ ಮಾಡಿ ಬಂದಿರೋದೇ ಕ್ವಾಂಟಮ್ ಮೆಕ್ಯಾನಿಕ್ಸ್. ಅಂದರೆ ಮತಪರವಾದ ಮೂಢನಂಬಿಕೆಯ ಪ್ರಪಂಚದಲ್ಲಿರೋ ನಮ್ಮೆಲ್ರಿಗೂ ಸೈನ್ಸ್ ಅನ್ನೋದು ಒಂದು ಹೊಸ ಜೀವನ ವಿಧಾನವನ್ನ, ಆಲೋಚನಾ ಸ್ವತಂತ್ರವನ್ನು, ತರ್ಕದೊಂದಿಗೆ ನಿಜವಾದ ಸಂಗತಿಗಳನ್ನ ತಿಳ್ಕೊಳ್ಳೋ ಹಕ್ಕನ್ನು ಕಲ್ಪಿಸಿದ್ದು ಕ್ಲಾಸಿಕಲ್ ಸೈನ್ಸ್. ಆ ರೀತಿಯ ಕ್ಲಾಸಿಕಲ್ ಸೈನ್ಸ್ನ ಜೊತೆ ಪ್ರಪಂಚದಲ್ಲಿ ನಡೆಯೋ ಪ್ರತಿ ಕ್ರಮವನ್ನು ನಾವು ವಿಶ್ಲೇಷಿಸಿ ತಿಳ್ಕೊಳ್ಬೇಕು. ಯೂನಿವರ್ಸ್ ಅಲ್ಲಿ ನಡೆಯೋ ಮಿಸ್ಟೀರಿಯಸ್ ವಿಷಯಗಳ ಹಿಂದೆ ಇರೋ ರಹಸ್ಯನ ತಿಳ್ಕೊಳ್ಬೋದು. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಬ್ರಹ್ಮಾಂಡದಿಂದ ಆಟಮ್ವರೆಗೂ ನಾವು ಶೋಧಿಸಬಹುದು. ಆದರೆ ಯಾವಾಗ ಆಟಮ್ನ ದಾಟಿ ಒಳಗೆ ಹೋಗಿ ಶೋಧಿಸಬೇಕು ಅನ್ಕೊಳ್ತೀವೋ ಆವಾಗಲೇ ಕ್ವಾಂಟಮ್ ಸೈನ್ಸ್ ಹುಟ್ಟಿ ಬರುತ್ತೆ. ಕ್ವಾಂಟಮ್ ಮೆಕ್ಯಾನಿಕ್ಸ್ ಅನ್ನೋದು ನಾವು ನೋಡ್ತಿರೋ ಪ್ರಪಂಚ ಒಂದು ಸುಳ್ಳು ಅಂತ ಹೇಳ್ತಿದೆ. ಪ್ರಪಂಚ ಮಾತ್ರ ಅಲ್ಲ, ಅದೇ ಆಟಮ್ಸಿಂದ ತಯಾರಾದ ನಾವು ಕೂಡ ಒಂದು ಸುಳ್ಳೆ ಅಂತ ಹೇಳ್ತಿದೆ. ಸೊ ಇಲ್ಲಿ ಶಂಕರಾಚಾರ್ಯರು ಹೇಳಿರೋ ಮಾಯ ಪ್ರಪಂಚಕ್ಕೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಹೇಳೋ ಮಾಯ ಪ್ರಪಂಚದೊಂದಿಗೆ ಸರಿ ಹೋಗುತ್ತೆ. ಅದರಿಂದ ನಾವು ಅದನ್ನು ಈ ವಿಡಿಯೋದಲ್ಲಿ ಕ್ವೆಶನ್ ಮಾಡೋಕ್ಕೆ ಏನೂ ಇಲ್ಲ. ಯಾಕಂದರೆ ಈ ಎರಡು ಸಿದ್ಧಾಂತಗಳ ಪ್ರಕಾರ ವಿಶ್ವ ಅನ್ನೋದು ಮಾಯೆ ಆಗಿರೋವಾಗ ಯೂನಿವರ್ಸ್ ಯಾವಾಗ ಹುಟ್ಟು, ಎಲ್ಲಿ ಹುಟ್ಟು, ಅದರ ಸೃಷ್ಟಿಕರ್ತ ಯಾರು, ಈ ರೀತಿಯ ಪ್ರಶ್ನೆಗಳು ಕೂಡ ಅದಷ್ಟಕ್ಕೆ ಅದೇ ಡೈಲ್ಯೂಟ್ ಆಗುತ್ತೆ. ಸೊ ಯೂನಿವರ್ಸ್ ಹುಟ್ಟೋಕ್ಕೆ ನಿಜವಾಗ್ಲೂ ಒಬ್ಬ ದೇವರ ಅವಶ್ಯಕತೆ ಇದೆಯಾ ಅನ್ನೋ ಕ್ವೆಶನ್ಗೆ ಆನ್ಸರ್ ನಿಮಗೆ ಸಿಕ್ಕಿದೆ ಅನ್ಕೊಳ್ತೀನಿ. ಆ್ಯಂಡ್ ತುಂಬ ಜನರಿಗೆ ಇದರಲ್ಲಿ ತುಂಬ ಡೌಟ್ಸ್, ಕೆಲವು ಅಭಿಪ್ರಾಯ ಭೇದಾಭಿಪ್ರಾಯಗಳಿರ್ಬೋದು, ಇಲ್ಲಾಂದರೆ ಕೆಲವು ಸಿದ್ಧಾಂತಗಳ ಪರವಾಗಿ ವಿಭೇದಗಳಿರ್ಬೋದು. ಯಾಕಂದರೆ ನಾನು ಈ ವಿಡಿಯೋದಲ್ಲಿ ಓನ್ಲಿ ಹಿಂದೂಯಿಸಮ್ನ ಆ್ಯಂಡ್ ಸೈನ್ಸ್ನ ಮಾತ್ರನೇ ಪ್ರಮಾಣವಾಗಿ ತಗೊಂಡಿರೋದ್ರಿಂದ. ಆ್ಯಂಡ್ ಅದನ್ನು ಯಾಕೆ ತಗೊಂಡೆ, ಉಳಿದಿರೋದನ್ನು ಯಾಕೆ ತಗೊಂಡಿಲ್ಲ ಅಂತ ನೀವು ಅಂದ್ಕೊಳ್ಬೋದು. ಯಾಕಂದರೆ ಹಿಂದೂಯಿಸಮ್
ಹಿಂದೂಯಿಸಮ್ ಅಲ್ಲಿ ಯೂನಿವರ್ಸ್ಗೆ ಸಂಬಂಧಿಸಿರೋ ವಿಷಯಗಳನ್ನ ತಿಳ್ಕೊಳ್ಳೋಕೆ ಒಂದು ಇನ್ವೆಸ್ಟಿಗೇಷನ್ ಮೆಥಡಾಲಜಿ ಇದೆ. ಫಾರ್ ಎಕ್ಸಾಂಪಲ್, ಉಪನಿಷತ್ನ ತಗೊಂಡ್ರೆ ಅದರಲ್ಲಿ ಎಲ್ಲ ಶ್ಲೋಕಗಳನ್ನ ಕೂಡ ಒಬ್ಬ ಶಿಷ್ಯ ಗುರುನ ಪ್ರಶ್ನಿಸಿದ್ರೆ ಗುರು ಅದಕ್ಕೆ ಉತ್ತರ ಹೇಳೋ ತರ ಇರುತ್ತೆ. ಅಂಡ್ ನಾವು ಕ್ವೆಶನ್ ಮಾಡಿ ತಿಳ್ಕೊಳ್ಬೋದು, ಅದನ್ನ ಇನ್ವೆಸ್ಟಿಗೇಟ್ ಮಾಡ್ಬೋದು. ಅಂಡ್ ಉಳಿದ ಮತಗಳಲ್ಲಿ ಯೂನಿವರ್ಸ್ ಹುಟ್ಟೋಕೆ ಕಾರಣ ಸೃಷ್ಟಿಕರ್ತ ಇದ್ದಾನೆ ಅಂತ ಸ್ಟ್ರಾಂಗ್ ಆಗಿ ಹೇಳ್ತಾರೆ. ಅಂಡ್ ಇನ್ನೊಂದು ಆರ್ಗ್ಯುಮೆಂಟ್ ಕೂಡ ಇರಲ್ಲ, ಆದ್ರೆ ಅವರು ಹಾಗೆ ಹೇಳೋಕೆ ಕೂಡ ಅವ್ರಿಗೆ ಸ್ಟ್ರಾಂಗ್ ಆದ ರೀಸನ್ಸ್ ಇದೆ. ಹಾಗೆ ಅದೆಲ್ಲ ವಿಶ್ವದ ಮೇಲೆ, ನಂಬಿಕೆಗಳ ಮೇಲೆ ನಡೀತಿರೋ ಸಿದ್ಧಾಂತಗಳು. ಫಾರ್ ಎಕ್ಸಾಂಪಲ್, ಸ್ವರ್ಗ ಮತ್ತೆ ನರಕ ನಿಜವಾಗ್ಲೂ ಇರುತ್ತಾ ಅಂತ ಪ್ರಶ್ನಿಸಿದ್ರೆ ಅದು ನಿಜವಾಗ್ಲೂ ಇರುತ್ತೆ ಅಂತ, ಆದ್ರೆ ಸತ್ತ ನಂತರನೇ ನಾವು ಅದನ್ನ ನೋಡೋಕ್ಕಾಗೋದ್ರಿಂದ ಅಲ್ಲಿವರೆಗೂ ವೈಟ್ ಮಾಡಬೇಕು ಅಂತ ಯಾರಾದ್ರೂ ಹೇಳಿದ್ರೆ ಆವಾಗ ಅಲ್ಲಿ ವೈಚಾರಿಕತೆ ಕೆಲಸ ಮಾಡಲ್ಲ. ಅಂದ್ರೆ ಪ್ರಶ್ನಿಸಿ, ವಧಿಸಿ, ಶೋಧಿಸಿ ತಿಳ್ಕೊಳ್ಳೋಕೆ ಅಲ್ಲಿ ಏನೂ ಇರಲ್ಲ. ಸೊ ಅಲ್ಟಿಮೇಟ್ ರಿಯಾಲಿಟಿ ಏನೋ ತಿಳ್ಕೊಳ್ಬೇಕು ಅಂದರೆ ಅದು ನಾವು ಬದುಕಿರೋವಾಗಲೇ ಮಾಡಬೇಕು. ಅದಕ್ಕೋಸ್ಕರ ಪ್ರಪಂಚದಲ್ಲಿ ಎಷ್ಟು ಸಿದ್ಧಾಂತಗಳಿದೆಯೋ ಅದನ್ನು ಶೋಧಿಸಬೇಕು. ಎಷ್ಟು ಫಿಲಾಸಫಿಗಳಿದ್ರೂ ಸರಿ, ಅದನ್ನು ಅನ್ವೇಷಿಸಿ ಜಗತ್ತಿನ ಸತ್ಯವನ್ನು ತಿಳ್ಕೊಳ್ಬೇಕು. ಅದಕ್ಕೆ ನಮ್ಮನ್ನು ನಾವು ಒಂದು ಮತದಲ್ಲಿ, ಒಂದು ಸಿದ್ಧಾಂತದಲ್ಲಿ ಬಂಧಿಸಬೇಕಾಗಿರೋ ಅವಶ್ಯಕತೆ ಇಲ್ಲ. ಯಾಕಂದರೆ ಈ ಪ್ರಪಂಚದಲ್ಲಿ ಒಂದು ಸಿದ್ಧಾಂತ ಇನ್ನೊಂದು ಸಿದ್ಧಾಂತನ ಯಾವಾಗಲೂ ಅಪೋಸ್ ಮಾಡ್ತಾನೆ ಇರುತ್ತೆ. ಅದು ಪ್ರಕೃತಿಯ ನಿಯಮ, ಅದನ್ನು ಯಾರೂ ಇಲ್ಲ ಅನ್ನಲ್ಲ. ಹಾಗೆ ಇವಾಗ ನಾನು ಹೇಳೋ ಈ ವಿಷಯವನ್ನು ಕೂಡ ನಿಮ್ಮಲ್ಲಿ ತುಂಬ ಜನ ಅಪೋಸ್ ಮಾಡ್ಬೋದು. ಆದರೆ ಯಾವುದು ಲಾಜಿಕಲ್ ಆಗಿ ನಿಮ್ಮಲ್ಲಿರೋ ಕುತೂಹಲವನ್ನು ಸಂತೃಪ್ತಿ ಪಡಿಸುತ್ತೋ ಅದನ್ನು ನಾವು ಫಾಲೋ ಆಗಬೇಕು. ಅದರ ಮೇಲೆನೆ ಪರಿಶೋಧನೆಗಳನ್ನ ಮಾಡಬೇಕು. ಅದೇ ಫ್ಯೂಚರ್ ಜನರೇಷನ್ಗೆ ಉಪಯೋಗ ಆಗುತ್ತೆ. ಸೊ ಇದರ ಮೇಲೆ ಇನ್ನೂ ತುಂಬ ಡಿಬೇಟ್ಸ್ ಇದೆ. ಸೊ ನೀವು ಜಸ್ಟ್ ಲಾಜಿಕಲ್ ಆಗಿ ಆಲೋಚಿಸಿ, ಈ ವಿಡಿಯೋದಲ್ಲಿ ಹೇಳಿರೋದ್ರ ಬಗ್ಗೆ ಆಲೋಚಿಸಿ. ನಿಮಗಿರೋ ಡೌಟ್ಸ್, ಅಭಿಪ್ರಾಯಗಳು, ವಿಭೇದಗಳು ಈ ರೀತಿ ಏನಿದ್ರು ಸರಿ ಅದನ್ನ ಕಮೆಂಟ್ ಮಾಡಿ. ಅದರ ಬಗ್ಗೆ ಕೂಡ ಫ್ಯೂಚರ್ ವಿಡಿಯೋಸಲ್ಲಿ ಡಿಸ್ಕಸ್ ಮಾಡೋಣ. ಈ ವಿಡಿಯೋನ ಇಲ್ಲಿವರೆಗೂ ತಾಳ್ಮೆಯಿಂದ ನೋಡಿರೋ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಇಲ್ಲಿವರೆಗೂ ಈ ವಿಡಿಯೋನ ನೋಡಿದ್ದೀರಾ ಅಂದರೆ ಈ ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಆ್ಯಂಡ್ ತುಂಬ ಜನರಿಗೆ ಈ ವಿಡಿಯೋ ರೀಚ್ ಆಗೋಕ್ಕೆ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.